ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮತ್ತೊಂದು ಗುಡ್ ಲಕ್ ಅನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ದಾಂಪತ್ಯ ಜೀವನ ಹೀಗೆ ಸುಖಮಯವಾಗಿರಲಿ ಅಂತ. ಅದರ ಜೊತೆಗೆ ಯಾರೆಲ್ಲ ಹೊಸ ಹೊಸ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಆಲ್ ದ ವೆರಿ ಬೆಸ್ಟ್, ನಿಮ್ಮೆಲ್ಲ ಕೆಲಸಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ಮಂಗಳವಾರ ಮಂಗಳಗೌರಿ ವ್ರತವನ್ನು ಮಾಡ್ತಾ ಇರ್ತಾರೆ, ಮಂಗಳಗೌರಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವಿಯ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರಲಿ. ನೀವು ಮಾಡ್ತಕ್ಕಂಥ ಪೂಜೆಯನ್ನು ಆ ದೇವಿ ಸ್ವೀಕರಿಸಿ ಆಶೀರ್ವಾದವನ್ನು ಮಾಡಲಿ, ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಅದರ ಜೊತೆಗೆ ವಿಶೇಷವಾಗಿ ಇನ್ನೇನು 2 ದಿವಸ ಆಗಸ್ಟ್ 15, ಸೊ 77ನೇ ಸಂಭ್ರಮಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. ಅತ್ಯಂತ ವಿಜೃಂಭಣೆಯಿಂದ ದೇಶದ ಎಲ್ಲ ಕಡೆ ಸಾಕಷ್ಟು ಪೂರ್ಣ ತಯಾರಿಗಳು ನಡೀತಾ ಇದ್ದಾವೆ. ಒಂದಷ್ಟು ಎಚ್ಚರಿಕೆ ಕೂಡ ಬರ್ತಾ ಇದೆ, ವಿಧ್ವಂಸಕ ಕೃತ್ಯಗಳು ನಡೀಬೋದು, ಎಚ್ಚರಿಕೆಯಿಂದ ಇರಿ ಅಂಥೇಳಿ ಗುಪ್ತಚರ ಇಲಾಖೆಯಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಳಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ, ಹಾಗೆ ದೇಶ ವಿದೇಶಗಳಲ್ಲಿ ಏನೆಲ್ಲ ಸುದ್ದಿ ಸಮಾಚಾರಗಳಿದೆ ಅದನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಬೇಸರದ ವಿಚಾರ ಏನು ಅಂದರೆ, ನಮ್ಮ ತುಂಗಭದ್ರಾ ಡ್ಯಾಮ್ನ ಒಂದು 19ನೇ ಗೇಟ್ ಏನು ಓಪನ್ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹೊಲಗಳಲ್ಲಿ ಅನಗತ್ಯವಾಗಿರ್ತಕ್ಕಂಥ ತೊಂದರೆಯನ್ನು ರೈತರು ಫೇಸ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರೈತರಿಗೆ ತೊಂದರೆ ಆಗೋದಕ್ಕೆ ಬಿಡಲ್ಲ ಅಂಥೇಳಿ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಯವರು ಅಭಯ ಹಸ್ತವನ್ನು ಹೇಳಿದರೂ ಕೂಡ ಕಾದು ನೋಡಬೇಕು. ಈ ಪ್ರಮಾಣದಲ್ಲಿ ನೀರು ಹೊರಗಡೆ ಹೋಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಭಾಗದ ರೈತರಿಗೆ ಅದು ಎಷ್ಟು ದೊಡ್ಡ ಮಟ್ಟದ ಒಂದು ತೊಂದರೆಯನ್ನು ನೀಡಬಹುದು ಅಂಥೇಳಿ. ಸೊ ಇದಕ್ಕೆಲ್ಲ ಕಾಲನೇ ಉತ್ತರ ಹೇಳ್ಬೋದು. ಆದಷ್ಟು ಬೇಗ ಆ ಒಂದು ಟೆಕ್ನಿಕಲ್ ಸಿಬ್ಬಂದಿ ಏನಿದ್ದಾರೆ, ಒಂದು ನುರಿತ ತಜ್ಞರೇನಿದ್ದಾರೆ, ಅದನ್ನು ಆದಷ್ಟು ಬೇಗ ಅದಕ್ಕೊಂದು ಸೊಲ್ಯೂಷನನ್ನು ಹುಡುಕ್ಲಿ ಅಂತಕ್ಕಂಥದ್ದು ನಿಮ್ಮೆಲ್ಲರ ನಮ್ಮ ರೈತರ ಆಶಯ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮೆಲ್ಲರೂ ಕೂಡ ಒಂದು ಎಚ್ಚರಿಕೆ ಗಂಟೆ. ಈಗ ಎಂಥ ಪರಿಸ್ಥಿತಿ ಇದೆ ಅಂದರೆ, ನಾವೆಲ್ಲ ಒಗ್ಗೂಡಿ ಅದನ್ನು ಆದಷ್ಟು ಬೇಗ ಸರಿ ಆಗಲಿ ಅಂತೇಳಿ ವಿಶ್ ಮಾಡಬೇಕು. ಆದರೆ ರಾಜಕೀಯದಲ್ಲಿ ಹೇಗಿದೆ ಅಂದರೆ, ಇದನ್ನೇ ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಇವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಆಪೋಸಿಷನ್ನಲ್ಲಿರೋರು ಏನು ಹೇಳ್ತಾರೆ ಅಂದರೆ, ಸರ್ಕಾರ ನಿಮ್ಮ ಕೈಲಿದೆ, ನೀವು ಮಾಡಿಸ್ಬೇಕಿತ್ತು ಅಂಥೇಳಿ. ಸರ್ಕಾರದಲ್ಲಿರೋರು ಏನು ಹೇಳ್ತಾರೆ, ಇದು ನಾವು ಬಂದು ಬರೀ 1 ವರ್ಷ ಆಗಿದೆ, ಇದು ಸಾಕಷ್ಟು ವರ್ಷಗಳಿಂದ ತೊಂದರೆ ಲೀಡಾಗಿತ್ತು, ನೀವು ಅಧಿಕಾರದಲ್ಲಿದ್ದರೆ ನೀವು ಸರಿ ಮಾಡಿಸ್ಬೇಕಿತ್ತು ಅಂಥೇಳಿ. ನೋಡಿ ಹೇಗಿದೆ, ಇವರೇನೋ ಕಿತ್ತಾಡ್ಕೊಳ್ತಾರೆ, ಆದರೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ರೈತನಿಗೆ ಅಲ್ವಾ. ಸೊ ರೈತನಿಗೆ ಒಂದು ಸಮಾಧಾನ ಹೇಳಬೇಕು, ರೈತನಿಗೆ ಒಂದಷ್ಟು ಪ್ರೀತಿಯಿಂದ ಸಾಂತ್ವನವನ್ನು ಹೇಳಬೇಕು, ಏನೂ ಆಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ ಅಂಥೇಳಿ. ಅದನ್ನು ಬಿಟ್ಬಿಟ್ಟು ಇವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ. ಅದೇನಾದರೂ ಇರಲಿ, ರಾಜಕೀಯದವರ ವಿಚಾರ ನಮಗೆ ಬೇಡ. ಆದರೆ ಒಂದಂತೂ ನಿಜ ಏನು ಅಂದರೆ, ನಮ್ಮ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ, ಅದರಲ್ಲೂ ಕೂಡ ವಿಶೇಷವಾಗಿ ಹಲವಾರು ವರ್ಷಗಳಿಂದ ನಮ್ಮಲ್ಲಿ ಇರ್ತಕ್ಕಂಥ ಏನು ಪ್ರಮುಖವಾಗಿರ್ತಕ್ಕಂಥ ಡ್ಯಾಮ್ಗಳಿದ್ದಾವೆ, ಅಣೆಕಟ್ಟುಗಳಿದ್ದಾವೆ, ಅವನ್ನೆಲ್ಲ ಒಮ್ಮೆ ಕೂಲಂಕುಷವಾಗಿ ಪರಿಶೀಲಿಸೋದಕ್ಕೆ ಇದು ಅತ್ಯಂತ ಸೂಕ್ತ ಒಂದು ಸಮಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏಕೆಂದರೆ ಈಗ ಒಂದು ಗೇಟಲ್ಲಿ ಮಾತ್ರ ದೋಷ ಕಾಣಿಸ್ಕೊಂಡಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಬೇರೆ ಇನ್ನೆಲ್ಲಾದರೂ ಅದೇ ಡ್ಯಾಮ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಡ್ಯಾಮ್ಗಳಲ್ಲಿ ಏನಾದ್ರು ಈ ಥರ ತೊಂದರೆಗಳು ಕಂಡುಬಿಟ್ರೆ ಒಮ್ಮೆ ಯೋಚನೆ ಮಾಡಿ, ನಮ್ಮ ಇಡೀ ಒಂದು ರಾಜ್ಯ ನಿಂತಿರ್ತಕ್ಕಂಥದ್ದು ಈ ಥರ ಕೆಲವು ಡ್ಯಾಮ್ಗಳ ಮೇಲೆ. ಆ ಹೊರಟೋಗಿರ್ತಕ್ಕಂಥ ನೀರನ್ನಂತೂ ಯಾರ ಕೈಲೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ವಾಪಸ್ ತೊಗೊಂಬಂದು ನಾವು ಡ್ಯಾಮಿಗೆ ಫಿಲ್ ಮಾಡ್ತಕ್ಕಂಥ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಅದು ಭಗವಂತನೇ ಅದನ್ನೆಲ್ಲ ನೋಡ್ಕೋಬೇಕು. ಆದರೂ ಕೂಡ ನಾವು ಈ ಸಂದರ್ಭದಲ್ಲಿ ಎಚ್ಚೆತ್ತು ಆ ಡ್ಯಾಮ್ಗಳನ್ನ, ಅದರ ಒಂದು ಸುಸ್ಥಿತಿಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ಇದು ಮುಂದೊಂದು ದಿವಸ ನಮಗೆ ತುಂಬ ದೊಡ್ಡ ಅಪಾಯವನ್ನು ತಂದಿಡುತ್ತೆ. ಒಮ್ಮೆ ಯೋಚನೆ ಮಾಡಿ, ಕುಡಿಯೋಕ್ಕೂ ನೀರಿಲ್ಲದೆ ನಾವು ಸಾಯೋ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಎಲ್ಲ ಆ ಸಂಬಂಧಪಟ್ಟ ಅಧಿಕಾರಿಗಳು ಈ ತಕ್ಷಣಕ್ಕೆ ಎಚ್ಚೆತ್ಕೊಂಡು, ಈಗ ನಮ್ಗೆ ಒಂದೇ ಒಂದು ಗೇಟ್ ಮೂಲಕ ಸಮಸ್ಯೆ ಆಗಿದೆ, ಅದನ್ನು ನಾವು ಹೇಗೋ ಸರಿ ಮಾಡ್ಕೋಬೋದು. ಆದರೆ ಒಂದೇ ವೇಳೆಗೆ 4-5 ಹೆಚ್ಚು ಕಡಿಮೆ 24 ಗೇಟ್ ಇರಬೇಕು ಅಂತ ಅಂದ್ಕೊಳ್ತೀನಿ. ಒಂದು ಗೇಟ್ ಹೋಗಿದ್ದಕ್ಕೆ ಇಷ್ಟೊಂದು ಲಕ್ಷಾಂತರ ಪ್ರಮಾಣದಲ್ಲಿ ಕ್ಯೂಸೆಕ್ಸ್ ನೀರು ಹೊರಗಡೆ ಹೋಗ್ತಾ ಇದೆ. ಸೊ ಏನಾದರೂ ಒಂದೇ ಸರಿ 4-5 ಗೇಟ್ಗಳು ಕೈ ಕಟ್ಬಿಟ್ರೆ ಏನಾಗುತ್ತೆ, ಡ್ಯಾಮ್ ನೀರೆಲ್ಲ ಖಾಲಿ ಆಗಿಬಿಟ್ರೆ ಎಲ್ಲಿ ಬಾಯಿ ಬಿಡ್ಕೊಳ್ತೀರಿ ಆಮೇಲೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ ಅಂತ. ನಮಸ್ತೆ ಪೂರ್ಣಿಮಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತಾವು? ಎಸ್ ಮೇಡಮ್, ಚೆನ್ನಾಗಿದ್ದೀನಿ. ಹಬ್ಬ ಜೋರ ಮೇಡಮ್? ಓಕೆ, ನಡೀತಾ ಇದೆ. ಶುಕ್ರವಾರ ಇದೆ ಅಲ್ಲ ಪೂಜೆ. ಹೌದು, ವರಮಹಾಲಕ್ಷ್ಮಿ ಹಬ್ಬ. ಸೊ ಹೇಗಿದೆ ಪ್ರಿಪರೇಷನ್ಸ್ ಎಲ್ಲ? ಸ್ಟಾರ್ಟ್ ಆಗಿದೆ ಸರ್. ಓಕೆ. ಸೊ ನೀವು ಎಷ್ಟು ವರ್ಷಗಳಿಂದ ಈ ಪೂಜೆ ಮಾಡ್ತಾ ಇದ್ದೀರಿ ಮೇಡಮ್? ನಾನು ಒಂದು 15 ಇಯರ್ಸ್ ಆಯ್ತು ಸರ್. 15 ಇಯರ್ಸ್ ಆಯ್ತು. ಓಕೆ.
ಸೊ ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ಅನುಭವವನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಇತ್ತೀಚೆಗೆ ತಾನೇ ಈ ವರ್ಷ ಮದುವೆಯಾಗಿ ಬಂದಿರ್ತಾರೆ. ಸೊ ಅಲ್ಲಿ ಅತ್ತೆ ಇರದೇ ಇರ್ಬೋದು, ಅಮ್ಮ ಇಲ್ಲದೆ ಇರ್ಬೋದು. ಸೊ ಅವರಿಗೆ ಒಂದು ಹತ್ರ ಪೂಜೆ ಮಾಡೋದಕ್ಕೆ ಒಂದು ಕಷ್ಟ ಆಗ್ಬೋದು, ಎಲ್ಲದನ್ನೂ ತಾಯಿ ಕೇಳೋಕೆ ಕಷ್ಟ ಆಗ್ಬೋದು. ಸೊ ನಿಮ್ಮಂಥ ಒಂದು ಹಿರಿಯರು 15 ವರ್ಷಗಳ ಹಿಂದೆ ಪೂಜೆ ಮಾಡ್ತಾ ಬರ್ತಾ ಇದ್ದೀರಿ. ಸೊ ಹೇಗೆ ಶುರು ಮಾಡಬೇಕು, ಹೇಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂತ ಕ್ವಿಕ್ಕಾಗಿ ಹೇಳ್ಬೋದಾ ಮ್ಯಾಮ್? ಇಲ್ಲ ಸರ್, ಹಿರಿಯರು ಯಾರಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ತಾಯಿ ಆಗ್ಲಿ ಅತ್ತೆ ಆಗ್ಲಿ. ತಾಯಿ ಇರಲಿಲ್ಲ ಅಂತಂದ್ರೆ ಅತ್ತೆನಾದ್ರೂ ಓಕೆ, ಅವ್ರು ಯಾರೇ ಆಗ್ಲಿ ಹಿರಿಯರಿಗೆ ಚೆನ್ನಾಗಿ ಆ ಟೈಮ್ ಅಲ್ಲಿ ಸಲಹೆ ಕೊಡ್ಲಿಕ್ಕೆ ಒಳ್ಳೇದು. ಅದ್ರಿಂದ ಅದಕ್ಕೆ ಮನೆಯಲ್ಲಿ ಹಿರಿಯರು ಇರ್ಬೇಕಂತ ಹೇಳೋದು. ಸೊ ಹಿರಿಯರಿಂದನೇ ಹೆಲ್ಪ್ ತಗೊಂಡು ಅಥವಾ ಅವರ ಒಂದು ಡೈರೆಕ್ಷನ್ ಅಲ್ಲೇ ಮಾಡ್ಬೇಕು ಸರ್, ಅಂದ್ರೆ ಚೆನ್ನಾಗಿರುತ್ತೆ. ಹೌದೌದು. ಅಲ್ಲ, ಈಗ ಒಂದ್ ವೇಳೆ ಏನಾಗುತ್ತೆ ಅಂದ್ರೆ ಈ ಬೆಂಗಳೂರಿನಂತ ಪ್ಲೇಸ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಊರಿಂದ ಈ ಊರಿಗೆ ಬಂದು ಅವರು ಉದ್ಯೋಗಕ್ಕೋಸ್ಕರ ಆಗಿರ್ಬೋದು, ಯಾವುದೋ ಒಂದು ಜಾಬ್ಗೋಸ್ಕರ ನೆಲೆಸಿದ್ದಾಗ ಸೊ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಅಥವಾ ಅಮ್ಮ ಇಲ್ಲದೆ ಇರ್ಬೋದು, ಆ ಥರ ಕೆಲವೊಂದು ಸಂದರ್ಭಗಳು ಇರ್ತವೆ. ಹಾಗಾಗಿ ಒಂದು ಬ್ರೀಫ್ ಆಗಿ ಹೇಗೆ ಅವ್ರ ಪೂಜೆನ ಶುರು ಮಾಡಬೇಕು, ಏನೆಲ್ಲ ಪ್ರಿಪ್ರೇಷನ್ಸ್ ತಗೋಬೇಕು, ಯಾಕಂದ್ರೆ ಇನ್ನೂ 2 ದಿವಸ ಟೈಮ್ ಇದೆ. ಇಲ್ಲ ಸರ್, 1 ವಾರ ಮುಂಚೆನೆ ಎಲ್ಲ ಸಾಮಾನುಗಳನ್ನ ಅಡ್ಜಸ್ಟ್ ಮಾಡ್ತಾ ಹೋದ್ರೆ ಒಳ್ಳೇದು. ಹಣ್ಣು ಅದೆಲ್ಲಂತೂ ಎಂಡ್ ಮೊಮೆಂಟ್ ತುಂಬಾ ದುಬಾರಿ ಆಗುತ್ತೆ. ತಡೆಯುವಂತ ಹಣ್ಣುಗಳನ್ನ, ಹೂಗಳನ್ನ ತಗೊಂಡ್ ಬಂದು ಫ್ರಿಜ್ ನಲ್ಲಿ ಇಟ್ಕೊಂಡು, ಮತ್ತೆ ಅಡಿಗೆನು ಕೂಡ ಮೊದ್ಲೇ ಕೆಡುವಂತ ಪದಾರ್ಥಗಳನ್ನ ಆದನ ಅಷ್ಟು ಬಿಟ್ಟು ಇನ್ನುಳಿದೆಲ್ಲ ಮುಂಚೆನ ಮಾಡ್ಕೊಳ್ಳೋದು ಒಳ್ಳೇದು ಸರ್. ಓಕೆ ಓಕೆ. ಹೂ ಅಂತೂ ತುಂಬಾ ದುಬಾರಿ ಆಗೋದ್ರಿಂದ ಅದು ಕೂಡ ತಗೊಂಡು ಫ್ರಿಜ್ ನಲ್ಲಿ ಇಡ್ಬೋದು. ಸ್ಯಾಟರ್ಡೆ ಸಂಡೇ ಇವರೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಓಕೆ. ಸೊ ಈ ಪ್ರಿಪ್ರೇಷನ್ ಹೇಗೆ ಶುರು ಮಾಡಬೇಕು ಮೇಡಮ್? ಅಂದ್ರೆ ಈಗ ನೀವು ಹೇಳಿದ್ರಿ ಒಂದು ಲೀಸ್ಟ್ ಮಾಡ್ಕೋಬೇಕು, ಎಲ್ಲದನ್ನ ತೊಗೊಂಬಂದ್ಬಿಡ್ಬೇಕು ಅಂತ. ಸೊ ಏನೇನು ಬೇಕಾಗತ್ತೆ ಈ ಪೂಜೆಗೆ ವಿಶೇಷವಾಗಿ? ಅದೇ ಸರ್, ಹೂವುಗಳು ಬೇಕಾಗತ್ತೆ, ಆಮೇಲೆ ಬಳೆಗಳು, ಇದು ಉಡಿಗೆ ಸಾಮಾನುಗಳು ಬೇಕಾಗತ್ತೆ. ಓಕೆ. ಆಮೇಲೆ ಆಹಾರ ಯಾವ್ದು, ಕೆಲವೊಂದು ತಿಂಡಿಗಳು, ಕರಿದ ತಿಂಡಿಗಳು ಮತ್ತು ಒಣ ತಿಂಡಿಗಳನ್ನ ಮಾಡ್ಕೊಂಡು ಅವತ್ತಿನ ದಿನ ಹೆಚ್ಚಾಗಿ ನಾವು ಹೋಳಿಗೆ ಮಾಡ್ತೀವಿ ಸರ್. ಓಕೆ ಓಕೆ. ಹಾ, ಅದು ಹಿಂದಿನ ದಿನಾನೇ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಿರ್ತೇವೆ. ಫೈನ್ ಫೈನ್. ಸೊ ಎಲ್ಲರೂ ಒಟ್ಟಿನಲ್ಲಿ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಈ ಹಬ್ಬವನ್ನ ಜಾಸ್ತಿ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡ್ಬೋದು ಅಂತಕ್ಕಂಥ ನಿಮ್ಮ ಸಲಹೆ. ಹೌದು, ಒಬ್ರೇ ಇದ್ರೆ ಅದೇ ಸರ್, ಮೊದ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಹೌದು ಹೌದು. ಓಕೆ ಫೈನ್. ಸೊ ಮತ್ತೆ ಈ ವಿಶೇಷವಾಗಿ ಶ್ರಾವಣ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಂತಾನೆ ಇರೋವಂಥ ಒಂದು ತಿಂಗಳು ಅಂತ ಹೇಳ್ಬೋದು. ಸೊ ವಿಶೇಷವಾಗಿ ಎಲ್ಲ ಹಬ್ಬಗಳು ಬರುತ್ತೆ. ಇವತ್ತು ಮಂಗಳಗೌರಿ ಹಬ್ಬ ಬಂದ್ರೆ ನಾಳೆ ಬಿಟ್ಟು ನಾಳೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ. ಸೊ ಹೀಗೆ ಇನ್ನೇನು ನೂಲು ಹುಣ್ಣಿಮೆ ಬರುತ್ತೆ. ಅದಾದ ಇನ್ನೊಂದು 2-3 ದಿವಸಕ್ಕೆ ಹಾಗೇನೆ ಒಂದು ವಾರಕ್ಕೇನೆ ಗಣಪತಿ ಹಬ್ಬ, ಗೌರಿ ಎಲ್ಲ ಬರ್ತಾರೆ. ಹೌದು. ಎಸ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಎಲ್ಲ ಹಬ್ಬಗಳು ಒಟ್ಟೊಟ್ಟಿಗೆ ಬರುತ್ತೆ, ಖುಷಿಯಾಗಿರುತ್ತೆ. ತುಂಬಾ ಜನ ಇದ್ರೆ ಖುಷಿ ಸರ್, ಎಲ್ಲಾರು ಸೇರಿ ಹಬ್ಬ ಮಾಡೋದು. ಬಟ್ ಇತ್ತೀಚೆಗೆ ಹಾಗಾಗ್ತಿಲ್ಲ. ಅವ್ರವ್ರ ಜಾಬ್, ವಿದ್ಯಾಭ್ಯಾಸ ಇದ್ರ ಸಲುವಾಗೆಲ್ಲ ಹೊರಗಡೆ ಹೋಗಿರ್ತಾರೆ. ಆದ್ರಿಂದ ಸ್ವಲ್ಪ ಕಡಿಮೆ ಜನರಲ್ಲೇ ಮಾಡೋದಾಗತ್ತೆ. ನಮ್ಮ ಅಕ್ಕಪಕ್ಕ ಇರೋ ಜನರ ಜೊತೆಗೆ ಮಾಡೋದು ಒಳ್ಳೇದು ಸರ್ ಆ ಟೈಮಲ್ಲಿ. ಖಂಡಿತ. ಯಾಕೆಂದ್ರೆ ನೆರೆಹೊರೆಯವರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಕಷ್ಟ ಸುಖವನ್ನು ಕೇಳ್ತಾರೆ. ಅವ್ರ ಜೊತೆ ಸೇರಿ ಹಬ್ಬ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ? ಹೌದೌದು. ತುಂಬಾ ಚೆನ್ನಾಗಿ. ಮತ್ತೆ ಏನ್ ಮಾಡಕ್ಕಾಗಲ್ಲ ಸರ್, ಅವ್ರು ನಮ್ಮ ಮಕ್ಕಳಾಗ್ಲಿ, ನಮ್ಮ ರಿಲೇಟಿವ್ಸ್ ಆಗ್ಲಿ, ಅವ್ರ ಪಕ್ಕದ ಮನೆಯವ್ರ ಜೊತೆ ಮಾಡೋದ, ನಾವು ನಮ್ದು ಹಿಂಗ ಸಪರೇಟ್ ಆಗನೇ ಆಗುತ್ತೆ. ಯಾಕಂತಂದ್ರೆ ಯಾರು ಬರ್ಲಿಕ್ಕೆ ಆಗೋದಿಲ್ಲ ಈ ಟೈಮಲ್ಲಿ. ಎಲ್ಲರ ಮನೇಲಿ ಪೂಜೆ ಇದ್ದೇ ಇರುತ್ತೆ. ಆಮೇಲೆ ಉದ್ಯೋಗದ ನಿಮಿತ್ತ ಕೂಡ ಕೆಲವೊಬ್ರು ದೂರಕ್ಕೆ ಹೋಗ್ಬಿಟ್ಟಿರ್ತಾರೆ. ಹಾ ಸರ್, ಹೌದು. ಎಸ್. ಸೊ ಮೊದಲಿನ ಒಂದು ಆ ಬಾಂಧವ್ಯ ಆಗಲಿ, ಆ ಒಂದು ಹಬ್ಬ ಅಂದ್ರೆ ಎಲ್ಲ ಕುಟುಂಬದವ್ರು ಸೇರ್ಕೊಂಡು ಒಂದು 20-30 ಜನ ಸೇರಿ, ಒಂದೇ ಕುಟುಂಬ ಅಂದ್ರೆ ಮೊದಲು ಒಂದು 20-30 ಜನ ಇರ್ತಾ ಇದ್ರು. ಸರ್, ಹೌದು. ಸೊ ಆ ಪ್ರಿಪ್ರೇಷನ್ಸ್ಗೆ ಒಂದಷ್ಟು ಖುಷಿ ಇರ್ತಾ ಇತ್ತು. ಒಬ್ಬೊಬ್ರು ಒಂದು ಕೆಲಸ ಮಾಡ್ಕೊಂಡು ಹಂಚ್ಕೊಂಡು ಆ ಪ್ರೀತಿಯಿಂದ ಮಾತಾಡ್ಕೊಂತ ಮಾಡ್ತಿದ್ದು. ಅದು ಇವಾಗ ನೋಡಕ್ ಸಿಗಲ್ಲ ಅಲ್ವಾ ಮೇಡಮ್? ಇಲ್ಲ ಸರ್, ಅದು ನಾವೆಲ್ಲ ಮೊದಲು ನಮ್ಮ ತಾಯಿ ಮನೆಯಲ್ಲಿ ಅದೆಲ್ಲ ಮಾಡ್ತಿದ್ವಿ. ಈಗ ಅದು ಸಿಗಲ್ಲ ಸರ್. ಅದೆಲ್ಲೋ ಒಂದ್ ಕಡೆ ಆ ಬಾಂಡಿಂಗ್ ಇಂದಾನೆ ಎಲ್ಲ ದೂರ ಆಗೋಗ್ಬಿಟ್ಟಿದೀವಿ ಅಂತ ಅನ್ಸುತ್ತೆ. ಇಲ್ಲ ಸರ್, ಬಾಂಡಿಂಗ್ ಅಂತಲ್ಲ, ಅದೇ ಟೈಮ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾವು ಈಗ ನಮ್ ತಾಯಿ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಮಾಡ್ಬೇಕು. ಇಲ್ಲಿ ನಮ್ ಮಕ್ಳು ಬೇರೆ ವಿದ್ಯಾಭ್ಯಾಸಕ್ಕೆ ಅದೆಲ್ಲ ಹೋಗಿರ್ತಾರೆ, ಅವ್ರು ಬರ್ಲಿಕ್ಕೆ ಆಗಲ್ಲ. ನಿಜ ನಿಜ. ಸರ್. ಮತ್ತೆ ಇದೆ ಸ್ಕೂಲಿಂದು ಮಕ್ಕಳದು, ಸ್ಕೂಲ್ ನಲ್ಲಿರೋ ಮಕ್ಕಳಿಗೂ ಒಂಥರ ಪ್ರೆಷರ್. ಇಲ್ಲಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರಲ್ಲೇ CBSE, ICSE ಸಿಲೆಬಸ್ ಈ ರೀತಿ ಇದ್ರಂತೂ ಅವ್ರಿಗೆ ಇದನ್ನ ಎಂಜಾಯ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಷ್ಟೇ ಸ್ವಲ್ಪ ಮಾಡ್ತಾರೆ ಅಷ್ಟೇ. ಅದೇ ಇರೋ ಒಂದ್ ದಿವಸದಲ್ಲಿ ಅದ್ರಲ್ಲೂ ಕೂಡ ಮತ್ತೆ ಆ ವರ್ಕ್ ಈ ವರ್ಕ್ ಹೋಮ್ ವರ್ಕ್ ಅಂತ ಏನೋ ಒಂದ್ ಕೊಟ್ಬಿಟ್ಟಿರ್ತಾರೆ.
ಹಾ ಸರ್. ಸೊ ಪಾಪ ಬಟ್ ಬೆಳಗ್ಗೆ ನಾವು ಚಿಕ್ಕವರಿರುವಾಗ ಹಾಗಿರ್ತಿರ್ಲಿಲ್ಲ. ಹಾ. ಸ್ವಲ್ಪ ಆರಾಮಾಗಿ ಮಾಡ್ತಿದ್ವಿ. ನಮ್ದು ಸ್ಟೇಟ್ ಸಿಲೆಬಸ್ ಆದ್ರಿಂದ ಹ್ಮ್. ನಾವು ಆರಾಮಾಗಿ ವರ್ಕ್ ಮಾಡ್ಕೊಂಡು ಹಬ್ಬಗಳನ್ನ ಎಂಜಾಯ್ ಮಾಡ್ತಿದ್ವಿ. ನಾವು ರಜೆ ಎಲ್ಲ ಅಜ್ಜಿ ಮನೆಗಳಿಗೂ ಹೋಗ್ತಿದ್ವಿ. ಹೌದು ಹೌದು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಮಾಡಿ ಮತ್ತೆ ಅಜ್ಜಿಗಳ ಮನೆಗೂ ಹೋಗ್ತಿದ್ವಿ. ಅಷ್ಟ್ ರಜೆನೂ ಇರ್ತಿತ್ತು, 1-2-3 days. ಈಗ ರಜೆನೂ ಸಿಗಲ್ಲ ಸರ್. ಹೌದು, ಎಲ್ಲ ರಜೆನ ಕಟ್ ಶಾರ್ಟ್ ಮಾಡ್ತಾರೆ. ಆವಾಗ ಎಲ್ಲಿ ನೋಡಿದ್ರು ಜೋಕಾಲಿ ಎಲ್ಲ ಆಡ್ಲಿಕ್ಕೆ ಸಿಗ್ತಾ ಇತ್ತು. ಆ ಒಣಕೊಬ್ಬರಿ ಅದೇನೇನು ಉತ್ತುತ್ತೆ ಅದೆಲ್ಲ ಹಂಚ್ಕೊಂಡು ತಿನ್ನೋದೇ ನಾಗರ ಪಂಚಮಿ ಒಂದು ವಿಶೇಷ ಇತ್ತು. ಹೌದು, ಇಲ್ಲ ಒಣ ಕೊಬ್ಬರಿಯಿಂದನೂ ಅದ್ರಲ್ಲಿ 2 ಹೋಲ್ ಮಾಡಿ ಅದ್ರಲ್ಲಿ ದಾರ ಹಾಕಿ ಅದನ್ನು ತಿರುಗಿಸೋದು ಒಂಥರ ಚೆನ್ನಾಗಿತ್ತು ಸರ್. ಅದೆಲ್ಲ ನಾವು ಮಾಡಿದ್ವಿ, ಬಟ್ ನಮ್ಮ ಮಕ್ಕಳಿಗೆ ಅದೇನಂತಾನೆ ಅರ್ಥ ಇಲ್ಲ. ಆಕ್ಚುಲಿ ಅದರಿಂದ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಹಾ ಸರ್, ಏನ್ ಅದು ಆಕ್ಚುಲಿ ಏನು ಅಂದ್ರೆ, ಇವಾಗ ಇನ್ನೇನು ಚಳಿಗಾಲ ಪ್ರಾರಂಭ ಆಗತ್ತಲ್ವಾ, ಸೊ ಅದಾದ ತಕ್ಷಣ ಎಲ್ಲ ಮೈಕೈ ಎಲ್ಲ ಒಡೆಯೋಕ್ಕೆ ಶುರು ಆಗತ್ತೆ, ಆಮೇಲೆ ತುಟಿ ಎಲ್ಲ ಬಿರುಕು ಬರೋಕ್ಕೆ ಶುರು ಆಗ್ತದೆ. ಹಾಗಾಗಿ ಆ ಕೊಬ್ಬರಿಲಿ ಇರ್ತಕ್ಕಂಥ ಎಣ್ಣೆ ಅಂಶ ನಮ್ಮ ದೇಹಕ್ಕೆ ಹೋದಾಗ ನಮಗೆ ಹೆಚ್ಚು ತೊಂದರೆ ಆಗಲ್ಲ ಅನ್ನೋದೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಅದರಿಂದ. ಹೌದೌದು, ಎಳ್ಳು ಮತ್ತು ಕೊಬ್ಬರಿ ಹೌದು, ಬೆಲ್ಲ. ಇನ್ಮೇಲೆ ಕರಿದ ಸಾಮಾನುಗಳನ್ನ ಹೆಚ್ಚು ತಿನ್ನೋದು ಅದೆಲ್ಲ ಬೇಕಾಗತ್ತೆ ಸರ್. ಬಾಡಿಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಹೌದು, ಅದು ನಿಜ. ಹಾಗಾಗಿ ನಮ್ಮ ಹಿರಿಯರು ತುಂಬಾ ಬುದ್ಧಿವಂತರು ಬಿಡಿ. ಅವ್ರು ಏನೇ ಒಂದು ಮಾಡಿದಾರೆ ಅಂದ್ರೆ ಅದರಿಂದ ಒಂದು ಸೈನ್ಸ್ ಇರುತ್ತೆ, ಅದರಿಂದ ಒಂದು ಹೆಲ್ತ್ಗೆ ಬೇಕಾಗಿರ್ತಕ್ಕಂಥ ಒಂದು ಮೆಸೇಜ್ ಇರುತ್ತೆ. ಹೌದೌದು ಸರ್, ಹೌದು. ಬೇಸಿಗೆ ಬಂತಂದ್ರೆ ಎಲ್ಲ ಡ್ರೈದ್ ಐಟಮ್ಸ್ ಇರುತ್ತೆ ಸರ್. ಮಾದ್ಲಿ ಈ ರೀತಿ ಇದೆಲ್ಲ ಜನವರಿಯಿಂದ ಅದು ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ಎಣ್ಣೆ ಸರಿ ಆಗಲ್ಲ. ಹೌದು ಹೌದು, ಈ ಜೂನ್ ನಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್. ಹೌದು, ಖಂಡಿತ. ಆ ಹಬ್ಬಗಳಿಗೆ ತಕ್ಕಂತೆ ಅವರು ಆ ರೀತಿಯ ಒಂದು ಯೋಜನೆಯನ್ನ ತುಂಬಾ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದನೇ ಮಾಡಿಟ್ಬಿಟ್ಟಿದ್ದಾರೆ. ಹೌದು ಹೌದು ಸೊ ನಾವು ಜಸ್ಟ್ ಅದನ್ನ ಪಾಲಿಸ್ಕೊಂಡು ಹೋಗ್ಬಿಟ್ರೆ ಸಾಕು, ನಾವು ಹೆಲ್ತಿ ಆಗಿರ್ಬೋದು, 100 ವರ್ಷ ಬದುಕಿರ್ಬೋದು. ಹಾ ಸರ್, ಹೌದು. ಆದ್ರೆ ನಾವೀಗೆಲ್ಲ ಮಾಡರ್ನೈಸೇಷನ್ ನೋವು ಇದೆಲ್ಲ ಬರ್ತಾ ಇದೆ ಅಲ್ಲ ಸರ್. ಅದೇ ಎಣ್ಣೆ ಬಾಡಿಲಿ ಎಣ್ಣೆ ಇದ್ರೆ ಹಾಗೆಲ್ಲ ಆಗಲ್ಲ. ಮೊದ್ಲಿನ ರೀತಿ ನಾವು ಮಾಡ್ಲಿಕ್ಕೆ ಆಗ್ತಿಲ್ಲ. ಅದ್ರಿಂದ ಇವೆಲ್ಲ ಕಾಲ್ ನೋವು ಅದೆಲ್ಲ ಬರ್ತಾ ಇದೆ ನೋಡಿ. ಹೌದು ಹೌದು. ಸೊ ಮೊದ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ಮನೇಲೇ ತಯಾರಿಸ್ಕೊಂಡು ತಿಂತಕ್ಕಂಥ ಎಣ್ಣೆ ಜಾಸ್ತಿ ಸ್ಕೋಪ್ ಇತ್ತು. ಇವಾಗ ಎಲ್ರಿಗೂ ಯಾರಿಗೂ ಟೈಮೇ ಇಲ್ಲ, ಎಲ್ಲ ಡಿಪೆಂಡೆಂಟ್ ಆಗ್ಬಿಟ್ಟಿದೀವಿ. ಸೊ ಎಲ್ಲ ಪಾಮ್ ಆಯಿಲ್ ಅದು ಇದು ಅನ್ಕೊಂಡು ನೂರಾರು ಎಣ್ಣೆಗಳನ್ನ ಯೂಸ್ ಮಾಡ್ತೀವಿ. ಎಲ್ಲಾ ಎಣ್ಣೆಗಳು ಒಂದಲ್ಲ ಒಂದ್ ರೀತಿ ತೊಂದರೆ ಕೊಡುವಂತವೆ. ಇದು ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ, ಯಾವ್ದ್ರಿಂದ ತಯಾರಿಸಿರ್ಬೋದು, ಅದ್ಯಾವ್ದು ಟ್ರಾನ್ಸ್ಪರೆಂಟ್ ಇಲ್ಲ ಸರ್. ಅದನ್ನೇ ತರಲೇಬೇಕಾಗತ್ತೆ. ಯಾಕಂದ್ರೆ ನಾವು ಮನೆಯಲ್ಲಿ ಮಾಡ್ಲಿಕ್ಕೆ ಆಗೋದಲ್ಲ, ಮನೇಲಿ ಆ ಮಷಿನ್ ಇರಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಆಗ್ತಾ ಇದೆ ಅದೆಲ್ಲ. ಒಂದ್ ಸ್ವಲ್ಪ ಅವೇರ್ನೆಸ್ ನೋಡ್ಬೇಕ ಸರ್ ಹೇಗಾಗತ್ತ ಅಂತ. ನಿಜ ನಿಜ, ಪ್ರತಿಯೊಂದ್ರಲ್ಲೂ ಕೂಡ ನಾವು ಕೂಡ ಒಂದ್ ಮಷಿನ್ ತಗೋಬೇಕಂತ ವಿಚಾರ ಮಾಡ್ತಾ ಇದ್ದೇವೆ. ಎಲ್ಲಾ ಮನೆಯವ್ರಿಗುನು ನಮ್ ಮನೇಲೆ ತಯಾರಿಸಿದ್ರಾಯ್ತು ಅಂತಂದು ನೋಡ್ಬೇಕು ಸರ್. ಅದೇ 21-22,000 ರೇಟ್ ಇದೆ. ಅದನ್ನ ತಗೋಬೇಕಂತ ಅನ್ಕೊಂಡಿದ್ದೀವಿ. ತುಂಬಾ ಒಳ್ಳೇದು ಮೇಡಮ್. ಯಾಕೆಂದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಿ, ನಾವು ಶೇಂಗಾ ಎಣ್ಣೆ ಹೆಸರಲ್ಲಿ ಎಣ್ಣೆ ತಗೊಂಡ್ಬರ್ತೀವಿ. 1 kg ಶೇಂಗಾ 180 - 190 ರೂಪಾಯಿ ತನಕ ಇದೆ. ಆದ್ರೆ 1 ಲೀಟರ್ ಎಣ್ಣೆ ನಮ್ಗೆ ಸಿಗೋದು 110 ರೂಪಾಯಿಗೆ ಸಿಗ್ತಾ ಇದೆ. ಅದು ಹೆಂಗ್ ಸಾಧ್ಯ? ಯಾಕೆಂದ್ರೆ ಸೈನ್ಸೇ ಹೇಳತ್ತೆ, ಅಥವಾ ನಮ್ಗೆ ಜನರಲ್ ಆಗಿ ಗೊತ್ತಿರುತ್ತೆ, ನಮಗೆ 1 kg ಶೇಂಗಾ ಎಣ್ಣೆ ಬರ್ಬೇಕು ಅಂದ್ರೆ 4 kg ಶೇಂಗಾ ಬೇಕು ಅಂತ. ಸೊ 4 kg ಶೇಂಗಾಗೆ ಲೆಕ್ಕ ಹಾಕೊಂಡ್ರೆ ಹೆಚ್ಚು ಕಡಿಮೆ ಎಕ್ಸ್ಪೆನ್ಸಸ್ ಪ್ಯಾಕಿಂಗ್ ಎಲ್ಲ ಸೇರಿ 600 ರೂಪಾಯಿಂದ 800 ರೂಪಾಯಿವರೆಗೂ ಖರ್ಚು ಬರುತ್ತೆ. 100 ರೂಪಾಯಿಗೆ ಶೇಂಗಾ ಎಣ್ಣೆ ಹೆಂಗ್ ಕೊಡಕ್ ಸಾಧ್ಯ? ನೀವೇ ಯೋಚನೆ ಮಾಡಿ. ಹೌದೌದು, ಅಲ್ಲ ನಾವೇನೋ ಕೆಲವೊಬ್ರು ಕೊಡ್ಬೋದು, ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ಎಲ್ಲರಿಗೂ ಮಷಿನ್ ತಗೊಂಡು ಎಣ್ಣೆ ರೆಡಿ ಮಾಡ್ಕೊಳ್ಳೋಕು ಆಗಲ್ಲ. ಹೌದು ಹೌದು, ಅಲ್ಲ ಎಲ್ಲರ ಮನೆಯಲ್ಲಿ ಒಣ ಕೊಬ್ಬರಿ ಅಂತೂ ಸಿಗುತ್ತೆ. ಕ್ಯಾನ್ಸರ್ ಇದೆಲ್ಲ ಬರ್ತಾ ಇರೋದು ಎಸ್ಪೆಷಲಿ ಆಹಾರದಲ್ಲಿ ಈ ರೀತಿಯ ಕಲಬೆರಕೆ ಇರೋದ್ರಿಂದನೇ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಭಾರತ ದೇಶದಲ್ಲಿ ಅನ್ಬಹುದು ಸರ್. ಖಂಡಿತ ಖಂಡಿತ, 100ಕ್ಕೆ 100ರಷ್ಟು ಸತ್ಯ ಮೇಡಮ್. ಅದ್ರ ಜೊತೆಗೆ ತಮ್ಗೆಲ್ಲ ಗೊತ್ತಿರೋ ಹಾಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಾವೇನು ಹೇಳ್ತೀವಿ, ಅದು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ, ನೀವು ಏನು ಪ್ರತಿಯೊಬ್ಬರು ಭಾರತೀಯರಷ್ಟೇ ಅಲ್ಲ, ವಿಶ್ವದಲ್ಲಿ ಪ್ರತಿಯೊಬ್ಬರು ತಿಂತಾ ಇರ್ತಕ್ಕಂಥ ಆಹಾರದಲ್ಲಿ 30-40% ಪ್ರತಿನಿತ್ಯ ನಾವು ವಿಷ ಸೇವಿಸ್ತಾ ಇದ್ದೀವಿ ಅಂತ. ಇನ್ನೂ ಹೆಚ್ಚಿರ್ಬೋದು ಸರ್, ಇರ್ಬೋದು. ಸೊ ಒಮ್ಮೆ ಯೋಚನೆ ಮಾಡಿ, ನಾವು ತಿಂತಕ್ಕಂಥ ಬಿಸಿ ಆಹಾರದಲ್ಲೂ ಕೂಡ 30-40% ನಾವು ಪಾಯ್ಸನ್ನೇ ತಿಂತಾ ಇದ್ದೀವಿ ಅಂದ್ರೆ, ಇನ್ನು ಈ ಫಾಸ್ಟ್ ಫುಡ್ ಲೈಫ್ ತಿಂತಾ ಇರ್ತಾರಲ್ಲ, ಅವ್ರದ್ದು ಜೀವನ ಇನ್ನು ಹೆಂಗಿರ್ಬೇಕು? ಡೈಲಿ ಪಿಜ್ಜಾ ಬರ್ಗರ್ ಮಾಡುವಂತ ಪಾತ್ರೆಗಳು ಸಹ ಈಗ ಸ್ಟೀಲ್ ಆಗ್ಲಿ ಅಥವಾ ಇನ್ನೊಂದು ವೈಟ್ ತರ ಬರುತ್ತಲ್ಲ, ಅಲ್ಯೂಮಿನಿಯಂ ಅಂತೂ ಯೂಸ್ ಮಾಡಲೇಬಾರ್ದು. ಅದ್ರಲ್ಲಿ ಮಾಡಿದ್ರು ಒಳ್ಳೇದಲ್ಲ ಅಂತ ನಂತಿದ್ದಾರೆ. ಖಂಡಿತ ಮೇಡಮ್. ಏನ್ ಮಾಡೋದು, ಮಣ್ಣಿಂದ ತಂದು ಅದ್ರಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತ ವಿಚಾರ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅದು ಜಲ್ದಿ ಮುರಿಬಹುದು.
ಮೇಡಮ್ ಈಗ ಒಳ್ಳೆ ಮಣ್ಣಿನ ಪಾತ್ರೆಗಳು ಬಂದಿದೆ, ಮಣ್ಣಿನ ಕುಕ್ಕರ್ ಬಂದಿದೆ ನಿಮ್ಗೇನು, ನೀವು ಹೇಗೆ ಈಗ ನಾರ್ಮಲ್ ಸಿಟಿ ಹೊಡಿಸ್ತೀರಲ್ವಾ ಅದೇ ತರ ಸಿಟಿ ಹೊಡಿತಕ್ಕಂಥ ಮಣ್ಣಿನ ಕುಕ್ಕರ್ ಬಂದಿದೆ, ಮಣ್ಣಿಂದು ಹಂಚುಗಳು ಬಂದಿದೆ, ಪ್ರತಿಯೊಂದು ಮಣ್ಣಿನ ಬಂದಿದೆ. ಅಲ್ಲ ಅದಕ್ ಮತ್ತೆ ಪೇಂಟ್ ಮಾಡ್ತಾ ಇದಾರಲ್ಲ ಸರ್, ಆ ಪೇಂಟ್ ಅನ್ನು ಒಳ್ಳೇದಲ್ಲ ಅಲ್ಲ, ಮತ್ತೆ. ಪೇಂಟ್ ಔಟರ್ ಲೇಯರಿಂಗ್ ಮಾಡ್ತಾ ಇದ್ದಾರೆ, ಒಳಗಡೆ ಮಾಡ್ತಾ ಇಲ್ಲ ಪೇಂಟಿನ. ಹೌದಾ ಸರ್? ಹೌದು ಹೌದು. ಸೊ ನಾನು ಕೂಡ ಪರೀಕ್ಷೆ ಮಾಡಿದ್ದೀನಿ, ಮಣ್ಣಿನ ಪಾತ್ರೆಗಳು ತುಂಬಾ ಚೆನ್ನಾಗಿದ್ದಾವೆ. ಸೊ ಮತ್ತೆ ಜಾಸ್ತಿ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ. ಹಾ ಸರ್. ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೇದು, ನಿಮ್ಗೆ ಗೊತ್ತಲ್ವಾ ಮಣ್ಣಿಂದ ಆಹಾರದಲ್ಲಿ. ಹೌದು. ಇಲ್ಲ ಸರ್, ಅದೇ ಈಗ ಪ್ರಿಫರ್ ಇನ್ ಚೇಂಜ್ ಆಗುತ್ತಾ ನೋಡಿ ಸರ್, ಆರ್ಗ್ಯಾನಿಕ್ ಆಗ್ಲಿ ಈ ಪಾತ್ರಗಳಾಗ್ಲಿ ಎಲ್ಲಾದ್ರೂ ಚೇಂಜ್ ಮಾಡ್ತಾ ಹೋದ್ರೆ ಒಳ್ಳೇದು. ಒಳ್ಳೇದು. ಇತ್ತೀಚೆಗೆ ಕ್ಯಾನ್ಸರ್ ಪೇಷಂಟ್ಸ್ ನಾನ್ ನೋಡ್ಲಿಕ್ಕಾಗಿ ತುಂಬಾ ಪೇಷಂಟ್ಸ್ ನೋಡ್ತಾ ಇದ್ದೀನಿ. ಅದು ಯಾವ ರೀತಿ ಬರುತ್ತೆ ಅಂತ ಅರ್ಥ ಆಗ್ತಿಲ್ಲ. ಸೊ 100 ಜನರ ತಗೊಂಡ್ರೆ ಅದರಲ್ಲಿ ಅಟ್ಲೀಸ್ಟ್ 2-3 ಜನರಿಗೆ ಕಂಪಲ್ಸರಿ ಕ್ಯಾನ್ಸರ್ ಬರ್ತಾನೆ ಇದೆ. ಮಿನಿಮಮ್ 2-3 years ಬ್ಯಾಕ್ ನಮ್ ಫ್ರೆಂಡ್ ಒಬ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಎಕ್ಸ್ಪೈರ್ ಆದ್ಲು. ಓಹೋ. ಅದು ಯಾವ ರೀತಿ ಬಂತು ಗೊತ್ತಾಗ್ಲಿಲ್ಲ. ಈಗ ಒಬ್ಳಿಗೆ ಸದ್ಯಕ್ಕೆ ಸ್ವಲ್ಪ ಇದೆ, ಫಸ್ಟ್ ಸ್ಟೇಜ್. ಓಹೋ. ಮತ್ತೆ ನಮ್ಮ ಮಾಮನ, ನಮ್ಮ ತಾಯಿ ಅಣ್ಣ ಅವ್ರಿಗೂ ಇದೆ ಲಿವರ್ ಕ್ಯಾನ್ಸರ್. ಅದು ಓಕೆ ಓಕೆ. ಹಾ ಹಾ. ಅಬೌವ್ 60+ ಅವರು. ತುಂಬಾ ಸ್ಟ್ರಗಲ್ ಮಾಡಿ, ತುಂಬಾ ಖರ್ಚು ಮಾಡಿ ಜೀವನ ಮಾಡೋ ಪರಿಸ್ಥಿತಿ ಇದೆ. ಏನೋ ದುಡ್ಡಿದ್ರೆ ಆಗತ್ತೆ, ಇನ್ನುಳಿದ ಸ್ವಲ್ಪ ಬಡವರ್ಗ, ಮಿಡಲ್ ಕ್ಲಾಸ್ನವ್ರಿಗೆ ಕಷ್ಟ ಸರ್ ಇದು. ಖಂಡಿತ ಖಂಡಿತ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೇಡಮ್. ಸೊ ಎಲ್ಲರೂ, ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ನಮ್ಮ ದೇಹದ ಆರೋಗ್ಯವನ್ನ ಒಂದಷ್ಟು ಫಿಸಿಕಲ್ ಆಕ್ಟಿವಿಟಿ ಮೂಲಕ ಅಥವಾ ಈ ತರ ಒಂದು ಫುಡ್ ಒಂದು ಟೇಕ್ ಕೇರ್ ಮಾಡ್ಕೊಳೋದ್ರ ಮೂಲಕ ನಾವು ನೋಡ್ಕೊಳ್ಳೇಬೇಕು. ಇಲ್ಲ ನಿಜವಾಗ್ಲೂ ಮುಂದಿನ ಫುಡ್ ಟೇಕ್ ಕೇರ್ ಪ್ರಾಬ್ಲಮ್ ಆಗಿದೆ ಸರ್. ಯಾವ್ದೊಂದು ತಿನ್ಬೇಕು, ಈಗ ಹೊರಗಡೆಯಿಂದ ನಾವ್ ತರೋದು ಕಾಯಿಪಲ್ಯಗಳ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಖಂಡಿತ ಖಂಡಿತ ಅದು ಸೇಫ್ ಅಲ್ಲ. ನಾವ್ ಮನೇಲಿ ಎಷ್ಟು ಸಾಧ್ಯ ಮಾಡ್ಬೋದು, ಬಟ್ ಹೊರಗಿನಿಂದ ತರೋಂತ ಆಹಾರಗಳನ್ನ ಯಾವ ರೀತಿ ನಾವೇ ಎಲ್ಲ ಬೆಳಿಲಿಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ ಮೇಡಮ್ ಅದು. ಹೌದೌದು ಸರ್. ಇನ್ನೂ ಒಂದು ವಿಚಾರ, ಅದೇ ತುಂಗಭದ್ರಾ ಅದು ಕ್ರಸ್ಟ್ ಗೇಟ್ ಕಟ್ ಆಗಿದೆ ಅಲ್ಲ ಸರ್. ಹೌದು. ಎಲ್ಲಾ ಹೊಳೆಗಳ ಒಂದು ಹೂಳನ್ನ ತೆಗೆದ್ರೆ ಒಂದು ಎಲ್ಲಾರ್ಗು ಒಳ್ಳೆ ಗೊಬ್ಬರನೂ ಸಿಗುತ್ತೆ. ಹೌದು. ಪ್ಲಸ್ ನೀರನ್ನು ಸ್ಟಾಕ್ ಇಟ್ಕೊಳ್ಳಿಕ್ಕೆ ಹೂಳ್ ತೆಗೆದ್ರೆ ತಾನಾಗೆ ಹೊಳೆ ಸ್ವಲ್ಪ ನೀರು ನಿಂತೆ ನಿಲ್ಲುತ್ತೆ. ಹೌದು, ಅದನ್ನ ನಾವು ಅದಕ್ಕೋಸ್ಕರ ಒಂದು ವಿಶೇಷ ಡೇ ಕಾರ್ಯಕ್ರಮ ಕೂಡ ಮಾಡಿದ್ವಿ ಮೇಡಮ್ ಈ ಹಿಂದೆ. ಸೊ ಅಟ್ಲೀಸ್ಟ್ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನೀವು ಹೂಳು ಎತ್ತೋ ಕೆಲಸ ಮಾಡಿವೆ ಅಂತೇಳಿ ಯಾರೆಲ್ಲ ಕರೆ ಮಾಡ್ತಾ ಇದ್ರು ಅವ್ರಿಗೊಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಬಟ್ ಇದೆಲ್ಲ ಏನಾಗುತ್ತೆ ಅಂದ್ರೆ ಇದು ಬರೀ ಬಾಯಿ ಮಾತಿನಿಂದ ಆಗ್ತಕ್ಕಂಥ ಕೆಲಸ ಅಲ್ಲ. ಆಗಲ್ಲ ಸರ್, ಬಾಯಿ ಮಾತಿಂದ ಆಗಲ್ಲ. ಯಾವ ರೀತಿ ಅದೇ ದಾರಿ ಹುಡುಕ್ಬೇಕು ಸರ್, ಯಾಕಂತಂದ್ರೆ ಅವೇರ್ ಈಗ ಬೇಗ ನಾವು ಎಚ್ಚೆತ್ಕೊಳ್ಬೇಕು. ಹೌದೌದು, ಇದಕ್ಕೆ ದೊಡ್ಡ ಮಟ್ಟದ ಚರ್ಚೆಗಳಾಗಬೇಕು. ಆಮೇಲೆ ಅಧಿಕಾರಿಗಳು ಇದಕ್ಕೆ ಮನಸ್ಸು ಮಾಡಬೇಕು ಮೇಡಮ್, ಆವಾಗಲೇ ಮಾತ್ರ ಈ ಕೆಲಸಗಳಾಗಕ್ಕೆ ಸಾಧ್ಯ. ಅಧಿಕಾರಿಗಳಿಗೆ ಅದೇ ಜನ ಎಲ್ಲ ಫೋರ್ಸ್ ಮಾಡ್ಬೇಕ ಸರ್, ಅಂದ್ರೆ ಚೆನ್ನಾಗಿರುತ್ತೆ. ಈಗ ಕೆರೆದು ಹೂಳ್ ಎತ್ತಿದ್ರೆ ಅದು ಗೊಬ್ಬರನ ಜನರಿಗೆಲ್ಲ ಆಗುತ್ತೆ, ಪ್ಲಸ್ ನೀರುನು ನಿಲ್ಲುತ್ತೆ. ಈ ಹೊಡೆದು ಎಲ್ಲ ತೆಗಿತಾ ಹೋದ್ರೆ ಆದಷ್ಟು ಈಗ ಗೇಟ್ ನಿಂದ ಎಷ್ಟು ಹೊರಗಡೆ ಹೋಗುತ್ತೋ ಮತ್ತೆ ಅಕಸ್ಮಾತ್ ಅದು ಹೇಳಲಿಕ್ಕೆ ಆಗಲ್ಲ. ಬಟ್ ಅಟ್ಲೀಸ್ಟ್ ಹೂಳನ್ನು ತೆಗೆದಾಗ ಅಲ್ಲಿ ನಿಂತ ನೀರುನು ಕೂಡ ಹೊಲ ರೈತರಿಗೆ ಆಗುತ್ತೆ. ರೈತರು ಡೆವಲಪ್ ಆದ್ರೆ ದೇಶ ಡೆವಲಪ್ ತಾನೇ ಆಗುತ್ತೆ. ನಿಜ ನಿಜ. ಆದ್ರೆ ಆಗ್ತಿಲ್ಲ. ಹೌದು ಮ್ಯಾಮ್, ತುಂಬಾ ಟೈಮ್ ತಗೊಳತ್ತೆ. ಹೋಪ್ಫುಲಿ ನಾವು ಪ್ರೇ ಮಾಡೋಣ ಎಲ್ಲ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಅದು ಗೇಟ್ ಸರಿ ಹೋಗ್ಲಿ ಮತ್ತೆ ರೈತರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಹೌದು, ಈ ಶ್ರಾವಣದಲ್ಲಿ ಅದೊಂದು ದೇವರಿಗೆ ಇದನ್ನ ಪ್ರೇ ಮಾಡಿದ್ರೆ ಪ್ರತಿಯೊಬ್ರು ಮಾಡ್ಬೇಕು ಮೇಡಮ್. ನಾಳೆ ಮಾಡ್ತಕ್ಕಂಥ ಪೂಜೆಯಲ್ಲಿ ಎಲ್ಲಾ ರೈತರಿಗೆ ಒಳ್ಳೇದಾಗ್ಲಿ ಮತ್ತೆ ಎಲ್ಲ ಯೋಧರಿಗೆ ಒಳ್ಳೇದಾಗ್ಲಿ ಅಂತ ಪ್ರತಿಯೊಬ್ರು ಅದೊಂದು ಸ್ಪೆಷಲ್ ಪೂಜೆ ಮಾಡ್ಲೇಬೇಕು, ರಿಕ್ವೆಸ್ಟ್ ಮಾಡ್ಕೊಂಡು. ಹೌದು ಸರ್, ಯೋಧರಿಗೂ ಒಳ್ಳೇದಾಗ್ಬೇಕು ಸರ್. ತುಂಬಾ ಅವರು ನಮ್ಮ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಅದಕ್ಕೂ ಒಳ್ಳೇದಾಗ್ಬೇಕು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬ ಚೆನ್ನಾಗಿ ಸಜೆಷನ್ಸ್ ಕೊಟ್ರಿ, ಮಾತಾಡಿದ್ರಿ. ಸೊ ನಿಮಗೂ ಕೂಡ ಗ್ರ್ಯಾಂಡಾಗಿ ಹಬ್ಬ ಮಾಡಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲ ದಾವಣಗೆರೆ ಜನತನ ಗ್ರ್ಯಾಂಡಾಗಿ ಹಬ್ಬ ಮಾಡ್ಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ದೊರಕ್ಲಿ. ಎಸ್ಪೆಷಲಿ ವೈನಾಡಲ್ಲಿ ಅದು ಎಲ್ಲ ನೀರ್ ಹೆಚ್ಚಾಗಿ ಅವ್ರು ಎಲ್ಲ ಆಯ್ತಲ್ಲ, ಆ ರೀತಿ ನಮ್ಮ ರೈತರ ಹೊಲಗಳ ಲಾಸ್ ಆಗೋದ್ ಬೇಡ. ತುಂಗಭದ್ರಾ ಗೇಟ್ ಅನ್ನು ಬೇಗ ರಿಪೇರಿ ಆಗ್ಲಿ ಅಂತ ಅನಿಸ್ತು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ನೋಡೋಣ ರೈತರದ ಒಂದು ಗೋಳು ಹೇಳೋಕೆ ತೀರದು. ಏಕೆಂದರೆ ಇನ್ನೇನು ಈಗ ಒಳ್ಳೆ ಶ್ರಾವಣ ಸಂಭ್ರಮ. ಸೊ ಎಲ್ಲರೂ ಹಬ್ಬ ಹರಿದಿನಗಳನ್ನು ಚೆನ್ನಾಗಿ ಖುಷಿಯಾಗಿ ಮಾಡಬೇಕು ಅನ್ನೋ ಟೈಮಲ್ಲಿ, ಯಾಕಂದರೆ ಎಲ್ಲ ಕಡೆ ರಾಜ್ಯದ ಎಲ್ಲ ಕಡೆ ಆಲ್ಮೋಸ್ಟ್ ಸಮೃದ್ಧವಾಗಿ ಮಳೆ ಆಗಿತ್ತು. ಸೊ ಖುಷಿಯಾಗಿ ಹಬ್ಬ ಮಾಡಬೇಕು ಅನ್ನೋ ಟೈಮಲ್ಲಿ ಇದೊಂದು ವಿಘ್ನ ಬಂದಿದೆ. ಸೊ ಬೈ ಗಾಡ್ ಗ್ರೇಸ್, ಫಿಂಗರ್ ಕ್ರಾಸ್, ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇವತ್ತು ನಾಳೆ ಒಳಗೆ ಅದೇನಾದ್ರು ಸರಿ ಆಗ್ಬಿಡ್ತು ಅಂದರೆ
ಸೊ ಒಂದಷ್ಟು ರಿಲೀಫ್ ಎಲ್ಲ ರೈತರಿಗೆ ಖಂಡಿತ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿಯವರು. ಮತ್ತು ಇನ್ನೊಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ ನಮಸ್ತೆ ಅಮ್ಮ, ಹೇಳಿ. ಹಲೋ, ಹಲೋ ಮಾತಾಡಿ ಅಮ್ಮ, ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ. ಹಲೋ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಅಮ್ಮ, ನನಗೆ ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾವು ದಿವ್ಯಾ ಅಂತ ಮಲಕುಂಬ್ಳೂರಿಂದ. ದಿವ್ಯಾ ಮೇಡಮ್, ಹೇಳಿ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು? ಹಾಂ ಅಮ್ಮ, ಚೆನ್ನಾಗಿದ್ದೀನಿ. ಸೊ ಯಾರಾದರೂ ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಸರ್. ಓಕೆ. ಸೊ ಹಬ್ಬ ಎಲ್ಲ ಜೋರಾ? ಹ್ಞೂ ಸರ್, ಹಬ್ಬ ಜೋರು. ಏನೇನು ಮಾಡ್ತಿದ್ದೀರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಕರ್ಜಿಕಾಯಿ ಮಾಡ್ತೀವಿ ಸರ್, ಚಕ್ಲಿ ಮಾಡ್ತೀವಿ. ಓಹೋ, ಸೂಪರ್. ಮತ್ತೆ ಮನೆಯಲ್ಲಿ ಸ್ವೀಟ್ ಮಾಡ್ತೀವಿ ಸರ್. ಓಕೆ ಓಕೆ, ಒಳ್ಳೇದಾಗಲಿ. ಸೊ ಮಳೆ ಎಲ್ಲ ಚೆನ್ನಾಗಿ ಬಂದಿದೆ, ಖುಷಿನಾ? ಹ್ಞೂ ಸರ್. ಎಲ್ಲ ಡ್ಯಾಮು ತುಂಬಿದೆ, ಭದ್ರಾ ಡ್ಯಾಮ್ ತುಂಬಿಬಿಟ್ಟಿದೆ ಈ ಸರಿ. ಹ್ಞೂ ಸರ್. ಎಲ್ಲ ಬೆಳೆಗೆ ನೀರು ಹಾಕುತ್ತೆ. ಹ್ಞೂ ಸರ್. ಓಕೆ. ಸೊ ಏನು ಕೆಲಸ ಮಾಡ್ತಿದ್ದೀರಾ ಅಥವಾ ಹೌಸ್ ವೈಫ್ ಅಮ್ಮ, ಏನು ಮಾಡ್ತೀರಿ? ಇಲ್ಲ ಸರ್, ಮನೆಯಲ್ಲಿ ಸರ್ ನಾವು. ಹೌದಾ? ಓಕೆ. ಸೊ ಏನು ಹೊಲ ಇದೆಯಾ? ಹ್ಞೂ ಸರ್. ಏನು ಬೆಳೆದಿದ್ದೀರಿಮ್ಮ ಹೊಲದಲ್ಲಿ ಸರ? ಏನ್ ಸರ್? ಏನು ಹಾಕಿದ್ದೀರಿ ಅಂದೆ ಹೊಲದಲ್ಲಿ? ಹೊಲದಲ್ಲಿ ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ. ಓಕೆ ಓಕೆ. ಸೊ ಎಲ್ಲ ಬೆಳೆಗೆ ನೀರು ಬಿಟ್ಟಿದಾರಲ್ಲ ಚಾನಲಲ್ಲಿ? ಹ್ಞೂ ಸರ್, ಬಿಟ್ಟಿದ್ದಾರೆ ಸರ್. ಓಕೆ ಓಕೆ. ಎಲ್ಲ ಆಯ್ತಾ, ನಾಟಿ ಎಲ್ಲ ಆಯ್ತಾ? ನಾಟಿ ಇಲ್ಲ ಸರ್, ತೋಟ ಹಾಕಿದೀವಿ ಸರ್. ಹೌದಾ? ಓಕೆ ಓಕೆ. 1 ವರ್ಷ ಅಷ್ಟೇ ಆಗ್ತದೆ ಸರ್. ಹೌದಾ? ಹಾಂ ಹಾಂ ಹಾಂ. ಹ್ಞೂ. ಓಕೆ ಓಕೆ, ಒಳ್ಳೇದಾಗಲಿ ಅಮ್ಮ. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಿ ಮತ್ತೆ ಹಬ್ಬದ ಬಗ್ಗೆ? ಏನಿಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್, ಹಂಗೆ ಹೇಳಕ್ ಬರಲ್ಲ ಸರ್. ಆಯ್ತು ಆಯ್ತಮ್ಮ, ಚೆನ್ನಾಗಿ ಮಾಡಿ ಹಬ್ಬನ, ಆಯ್ತಾ? ಹ್ಞೂ ಸರ್. ಓಕೆ ಅಮ್ಮ, ನಮಸ್ಕಾರ. ಸರಿ. ಎಸ್ ವೀಕ್ಷಕರೇ, ಹಬ್ಬ ಅಂತಕ್ಕಂಥದ್ದು ಹೆಣ್ಮಕ್ಕಳ ಪಾಲಿಗೆ ಅತ್ಯಂತ ಸಂಭ್ರಮದ ಒಂದು ಕ್ಷಣಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ಒತ್ತಡ ಇದ್ದರೂ ಕೂಡ ಮನೆಯವರು ಎಲ್ಲರ ಜೊತೆ ನಗ್ನಗ್ತಾ ಆ ಮುದ್ದಾಗಿ ಸೀರೆಗಳನ್ನ ಉಟ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಮಕ್ಕಳಿಗೆ, ಮರಿಗೆ, ಗಂಡಂದರಿಗೆ, ಅತ್ತೆ ಮಾವಂದರಿಗೆ, ಅಪ್ಪ ಅಮ್ಮಂದ್ರಿಗೆ ಎಲ್ಲರೂ ಕೂಡ ಆ ಒಬ್ಬಟ್ಟುಗಳನ್ನ ಮಾಡ್ಕೊಡೋದಿರ್ಬೋದು, ಆ ಬಿಸಿ ಬಿಸಿ ಅಡುಗೆಗಳನ್ನು ತಯಾರಿಸೋದು, ಆ ಅಲಂಕಾರಗಳನ್ನು ಮಾಡಿ, ಆ ದೇವಿಗೆ ಪೂಜೆ ಮಾಡಿ, ಆ ಸಾಕ್ಷಾತ್ ವರಮಹಾಲಕ್ಷ್ಮಿಯನ್ನು ಧರೆಗಿಳಿಸಿ ಬಿಡ್ತಾರೆ ಅನ್ನೋ ಮಟ್ಟಿಗೆ ಅವರು ವಿಜೃಂಭಣೆಯಿಂದ ಮನೆ ತುಂಬ ಓಡಾಡ್ತಾ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭಗಳಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಅಪ್ರಿಸಿಯೇಷನ್. ಅದನ್ನು ಪ್ರತಿಯೊಬ್ಬ ಮನೆಯ ಗಂಡಂದರು ಮಾಡಲಿ, ಮಕ್ಕಳು ಮಾಡಲಿ, ಅಪ್ಪ ಅಮ್ಮಂದರು ಮಾಡಲಿ ಅಂತಕ್ಕಂಥದ್ದು ನನ್ನ ಒಂದು ರಿಕ್ವೆಸ್ಟ್. ಏಕೆಂದರೆ ಬೆಳಗ್ಗೆ 3-4 ಗಂಟೆಗೆಲ್ಲ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಬೇಕು ಅಂತ, ಆಮೇಲೆ ಹಿಂದಿನ ದಿವಸ ರಾತ್ರಿ ಕೂಡ ತಡವಾಗಿ ಮಲ್ಕೊಂಡು ಸಾಕಷ್ಟು ಅಡುಗೆಗಳನ್ನು, ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ಕುರಿತಾಗಿ ಇನ್ನಷ್ಟು ಮಾತಾಡ್ತೀನಿ. ಅದ್ರ ಮಧ್ಯೆ ಒಂದು ಕರೆ ಬರ್ತಾ ಇದೆಯಾ, ಅದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ಎಸ್ ವಿನಯ್ ಸರ್, ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇದೆ, ಆಗಸ್ಟ್ 15, 2 ದಿವಸ ಇದೆ. ಹಾ, ಚೆನ್ನಾಗಿ ಅನ್ಸುತ್ತೆ ಸರ್. ಖುಷಿನಾ? ಖುಷಿ ಸರ್. ಎಲ್ಲಿ ಸ್ಟೇಡಿಯಂಗೆ ಹೋಗ್ತೀರಾ ಫ್ಲಾಗ್ ಹಾಸ್ಟಿಂಗ್ ನೋಡೋದಕ್ಕೆ? ಇಲ್ಲ ಸರ್, ಅಲ್ಲೋಗಲ್ಲ. ಓಕೆ, ಎಲ್ಲಿ ನೋಡ್ತೀರಿ ಮತ್ತೆ? ಶರ್ಟ್ ಮೇಲೆ ಅದು ಫ್ಲಾಗ್ ಇಂದ ಹಾಕೊಂಡ್ಬಿಡ್ತೀನಿ ಸರ್. ಸೂಪರ್ ಸೂಪರ್. ಓಕೆ ಓಕೆ. ಇಲ್ಲಿಂದ ವಿಶ್ ಮಾಡ್ಬಿಡ್ತೀರಿ. ಎಸ್. ಸೊ ನಮ್ಮ ಸ್ವಾತಂತ್ರ್ಯ ಕೊಡ್ಸೋಕ್ಕೋಸ್ಕರ ತುಂಬಾ ಜನ ಒಂದು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಹೌದು ಸರ್, ಹೌದು ಸರ್, ಎಲ್ಲ ಗೊತ್ತು ಸರ್ ನನಗೆ. ಎಸ್. 1947 ಅಲ್ಲೇ ಹೊರಗೆ ಬಂದ್ರಲ್ಲ ಸರ್ ಎಲ್ಲ ಬ್ರಿಟಿಷ್ ಎಲ್ಲ. ಹೌದು ಹೌದು. ಇದು ಮಾಡಿ ಸರ್ 1947 ಒಳಗಡೆನೆ. ಎಸ್ 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 ಎಸ್. ಸಾಕಷ್ಟು ಸಾಯಿಸ್ಬಿಟ್ಟಾರೆ ಸರ್ ಎಲ್ಲರನ್ನು. ಹೌದು ಹೌದು, ಸಾಕಷ್ಟು ಜನ ತಮ್ಮ ಪ್ರಾಣವನ್ನ ಕೊಟ್ಟು ಸರ್ ಎಲ್ಲ. ಹೌದು ಹೌದು. ಹೊರಗೆ ಹೋಗಿಲ್ಲ, ಹೊರಗೆ ಹೋದ್ರೆ ಶೂಟ್ ಮಾಡ್ತಾರೆ. ಗೋಡೆ ಕಟ್ಟಿಸಿ ಸರ್, ಅದು ನೋಡಿದೆ ನಾನು ಪಿಕ್ಚರ್, ಮೊನ್ನೆ ನೋಡಿದೆ. ಯಾವ್ದನ್ನ ನೋಡಿದ್ರಿ? ಮಹಾತ್ಮ ಗಾಂಧಿದ್ದು. ಓಕೆ ಓಕೆ. ಹಾ ಹಾ ಹಾ. ಎಲ್ಲ ಫ್ರೀಡಮ್ ಫೈಟರ್ಸ್ ಇದೆಲ್ಲ ಫೋಟೋ ನೋಡಿದೆ ಸರ್ ಮೊನ್ನೆ. ಓಕೆ ಓಕೆ. ಹುತಾತ್ಮರಾಗ್ಬಿಟ್ರಲ್ಲ ಸರ್ ಎಲ್ಲ. ನಿಜ ನಿಜ, ತುಂಬಾ ಜನ ಹುತಾತ್ಮರಾದ್ರು. ಈಗ ನೋಡ್ರಿ ಸರ್, ಮತ್ತೆ ಯೋಧರು ಹೊರಕ್ ಆಗ್ತಾನೆ ಇಲ್ಲ ಈಗ. ಹೌದು, ಪ್ರಾಬ್ಲಮ್ ಆಗ್ತಿದೆ ಅವ್ರಿಗೆ. ನಿಜ ಸರ್, ನಿಜ ನಿಜ. ಮತ್ತೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿ ನಡೀತಿದೆ ಸರ್. ಚೆನ್ನಾಗಿ ನಡೀತಾ ಇದೆಯಾ? ಖುಷಿ ಸರ್, ಖುಷಿ. ತಿಂಡಿ ಆಯ್ತಾ? ಇಲ್ಲ ಸರ್, ಇವಾಗ. ಓಕೆ. ಸೊ ಏನು ಹೇಳ್ತೀರಿ ಇವತ್ತು? ಯಾವ್ದಾದ್ರು ಹಾಡು ಅಥವಾ ಜೋಕ್ಸ್ ಏನಾರು ಇದೆಯಾ? ಎಲ್ಲ ಮುತುವರ್ಜಿ ವಹಿಸಿ ಮಾಡ್ತಾ ಇರ್ತಾರೆ. ನಾನು ಹೇಳಿದೆ ಅವ್ರಿಗೆ ಒಂದಷ್ಟು ಪ್ರೀತಿಯಿಂದ ಒಂದಷ್ಟು ಅಪ್ರಿಸಿಯೇಷನ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಒಂದಷ್ಟು ಸಾಂಬಾರಿಗೆ ಉಪ್ಪು ಕಡಿಮೆ ಆಗಿದ್ರು ಅಥವಾ ಹೋಳಿಗೆಗೆ ಒಂದಷ್ಟು ಸ್ವೀಟ್ ಜಾಸ್ತಿ ಆಗಿದ್ರು ಕೂಡ ಮ್ಯಾನೇಜ್ ಮಾಡ್ಕೊಂಡು ಚೆನ್ನಾಗಿದೆ ಅಂತ ಒಂದು ಸ್ಮೈಲ್ ಮಾಡಿಬಿಡಿ. ಅವ್ರಿಗೂ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಬನ್ನಿ, ಒಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀವಿ ಸರ್. ಎಲ್ಲಿ ಮೇಡಮ್, 3-4 ದಿವಸ ಕಾಲೇ ಮಾಡಲಿಲ್ಲ?
ಹಬ್ಬ ಪೂಜೆಗಳು ಬಿಸಿ ಇದ್ವಿ. ಓಕೆ ಓಕೆ. ಸೊ ಏನು ವರಮಹಾಲಕ್ಷ್ಮಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀರಾ? ವರಮಹಾಲಕ್ಷ್ಮಿ ಏನ್ ಮಾಡಲ್ಲ ಸರ್, ಬನ್ನಿ ಮರ ಪೂಜೆ, ಅಭಿಷೇಕ ಹಾಂ ಹಾಂ ಅವನ್ನೆಲ್ಲ ಹಾಂ. ಸೊ ಪ್ರತಿ ದಿವಸ ಒಂದಲ್ಲ ಒಂದು ಪೂಜೆಗಳು ಇದ್ದೇ ಇರುತ್ತೆ ಹಾಗಿದ್ರೆ. ಹಾ ಹಾ. ಓಕೆ ಓಕೆ. ಸೊ ವರಮಹಾಲಕ್ಷ್ಮಿ ಹಬ್ಬ ನೀವು ಸೆಲೆಬ್ರೇಟ್ ಮಾಡಲ್ಲ ಹಾಗಿದ್ರೆ? ಇಲ್ಲ ಸರ್. ಓಕೆ ಓಕೆ. ಸೊ ಬೇರೆ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀರಿ? ಹಾ. ಓಕೆ. ಸೊ ಗಣಪತಿ ಇಡ್ತೀರಾ ಮೇಡಮ್ ಮನೇಲಿ? ಗಣಪತಿ ನಮ್ ತಾಯಿ ಮನೇಲಿ ಇಡ್ತಾರೆ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗ್ತೀರಿ. ಓಕೆ. ಎಷ್ಟು ದಿವಸ ಇಡ್ತಾರೆ ಮೇಡಮ್ ಗಣಪತಿಯಲ್ಲಿ? ಅವರು ನಮ್ ತಮ್ಮರು ರಜೆಗಳ ಮೇಲೆ ಡಿಪೆಂಡ್. ಅವ್ರ ರಜೆ ಇಲ್ಲ ಅಂದ್ರೆ ಅವತ್ತೇ ಕಳಿಸ್ತಾರೆ. ಅವ್ರು ಬೇರೆ ಊರಿಂದ ಬರ್ಬೇಕು, ವರ್ಕ್ ಮಾಡ್ತಿರ್ತಾರಲ್ಲ. ಓಕೆ. ಹಾಂ ಹಾಂ ಹಾಂ. ರಜೆ ಇತ್ತಂದ್ರೆ ಇಡ್ತಾರೆ. ಓಕೆ ಓಕೆ. ಸೊ ಹೇಗೆ ಅನಿಸುತ್ತೆ ಮೇಡಮ್? ಸೊ ತುಂಬ ದಿವಸಗಳ ನಂತರ ಮತ್ತೆ ತಾಯಿ ಮನೆಗೆ ಹೋಗ್ತೀರಿ, ಎಲ್ಲ ಕುಟುಂಬ ಸಮೇತ ಗಣಪತಿ ಹಬ್ಬವನ್ನು ಮಾಡ್ತೀರಿ, ಖುಷಿ ಇರುತ್ತಲ್ವಾ? ಹಾ ಸರ್, ಎಲ್ಲ ಬೇರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ. ಓಕೆ. ಹಬ್ಬಗಳು ಬಂದಾಗ್ಲೇ ಎಲ್ಲಾರು ಸೇರ್ತಾನಂದ್ರು. ಹೌದು, ಒಂದು ಸಂಬಂಧಗಳೆಲ್ಲ ಸೇರೋದಕ್ಕೆ ಇದೊಂದು ಒಳ್ಳೆ ಕಾರಣ ಆಗತ್ತೆ ಹಬ್ಬಗಳ ಅಂತಕ್ಕಂಥದ್ದು. ಎಸ್. ಆದರೂ ಕೂಡ ಪ್ರತಿಯೊಂದು ಹಬ್ಬಗಳನ್ನ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು, ಏನು ತೊಂದರೆಗಳು ಮಾಡ್ಕೊಳ್ತಾ ಇರೋ ಹಾಗೆ ಅಲ್ವಾ? ಆಗಸ್ಟ್ 15 ಹತ್ರ ಇದೆ ಮೇಡಮ್, ಇನ್ನೊಂದು 2 days ಇದೆ. ಏನು ಹೇಳಕ್ ಇಷ್ಟಪಡ್ತೀರಿ? ಹಾ ಅದೇ ಸರ್, ಅವ್ರಿಗೆಲ್ಲ ಒಂದ್ ಸಲ್ಯೂಟ್. ಯಾರಿಗೆ ಫ್ರೀಡಮ್ ಫೈಟರ್ಸ್ ಈಗೆಲ್ಲ. ಆಮೇಲೆ ನಾವು ಈ ಇರೋದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಅದು ಸೋರ್ಸ್ ಆಗ್ಲಿ ನಮ್ಮ ಆದಷ್ಟು ನಮ್ಮ ದೇಶಕ್ಕೆ ನಾವು ಅದೇ ದೇಶ ನಮಗೇನ್ ಮಾಡಿದೆ ಅಂತ ಅನ್ಕೊಳ್ಳೋ ಬದಲು ನಾವು ದೇಶಕ್ಕೆ ಏನ್ ಮಾಡಿದೀವಿ ಅಂತ ಪ್ರಶ್ನೆ ಮಾಡ್ಕೋಬೇಕು. ನಿಜ ನಿಜ. ನಮ್ಮಿಂದ ದೇಶಕ್ಕೆ ಏನ್ ಕೊಟ್ಟಿದೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗೈತೆ. ದೇಶ ನಮ್ಗೆ ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ ತುಂಬಾ ಒಳ್ಳೆ ಮಾತು. ನಾವು ದೇಶಕ್ಕೆ ಒಬ್ಬ ಸತ್ಪ್ರಜೆಯಾಗಿ ಬಾಳಿದ್ರೆ ಅದೇ ನಾವು ದೇಶಕ್ಕೆ ಸಲ್ಲಿಸ್ತಕ್ಕಂತ ಒಂದು ಅಂತ ಹೇಳ್ತೀವಿ. ಅದ್ಭುತ ಮೇಡಮ್, ಅದ್ರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಸೊ ಒಳ್ಳೇದನ್ನ ಮಾಡದೇ ಇದ್ರೂ ಪರವಾಗಿಲ್ಲ, ನಾವು ನಮ್ಮ ಪಡೆಗೆ ನಾವು ಚೆನ್ನಾಗಿದ್ಬಿಟ್ರೆ, ಕೆಟ್ಟದನ್ನ ಮಾಡದೇ ಇದ್ರೆ ಸಾಕು. ಒಳ್ಳೆ ಪ್ರಜೆ, ದೇಶಕ್ಕೆ ಒಳ್ಳೆ ಪ್ರಜೆ ಆದ್ರೆ, ಸತ್ಪ್ರಜೆ ಆದ್ರೆ ಅದೇ ನಾವು ದೇಶಕ್ಕೆ ಕೊಡ್ಬೇಕಾಗಿತ್ತು ಅಂತ. ಅದಂತೂ 100% ನಿಜ. ಎಷ್ಟೋ ಜನ ದೇಶಕ್ಕೆ ಒಳ್ಳೇದು ಮಾಡೋದು ಹಾಳಾಗೋಗ್ಲಿ, ದೇಶದ ಮೇಲೆನೆ ಸುಮ್ಮನೆ ಕಾಮೆಂಟ್ಗಳನ್ನ ಹಾಕೊಂಡು ದೇಶದ ಮೇಲೆನೆ ಬಾಂಬ್ ಬಿಡ್ತಕ್ಕಂಥದ್ದು, ಏನೇನೋ ಎಲ್ಲ ಅಂತ ಆಕ್ಟಿವಿಟೀಸ್ ಮಾಡ್ದಂಗಿದ್ರೆ ಸಾಕು. ಆ ಥರ ತಪ್ಪುಗಳನ್ನ ಯಾರು ಮಾಡಬಾರ್ದು ಅಲ್ವಾ? ಹೌದು. ನಿಜವಾಗ್ಲೂ ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶಕ್ಕೆ ದ್ರೋಹ ಬಗಿತಕ್ಕಂಥವ್ರು ಕೂಡ ಇದ್ದಾರೆ ಕೆಲವೊಬ್ರು. ಸೊ ಅವ್ರಿಗೆ ಎಲ್ಲ ಭಾರತ ಮಾತೆ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರೂ ಚೆನ್ನಾಗಿದ್ಬಿಟ್ರೆ ಸಾಕು ಅಷ್ಟೇ ಮೇಡಮ್. ಖಂಡಿತ. ಯಾಕೆಂದ್ರೆ ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ ಅಂದಮೇಲೆ ಎಲ್ಲರೂ ಬರೀ ಕೈಯಲ್ಲೇ ಹೋಗ್ಬೇಕು. ಆದ್ರೂ ಕೂಡ ದುಡ್ಡಿನ ಆಸೆಗೋ ಅಥವಾ ಇನ್ಯಾವುದೋ ಬೇರೆ ಸ್ವಾರ್ಥಕ್ಕೋಸ್ಕರನೂ ಕೂಡ ಈ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಿ ದೇಶದ ನೆಮ್ಮದಿಗೆ ಭಂಗ ತಂದುಬಿಡ್ತಾರೆ ಕೆಲವೊಬ್ರು. ಎಸ್, ಆ ರೀತಿ ಆಗಬಾರ್ದು. ಸೊ ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಇವತ್ತು ನಮಗೋಸ್ಕರ ಭಕ್ತಿಗೀತೆನ, ಭಾವಗೀತೆನ ಏನು ಹೇಳ್ತೀರಿ? ಹೇಳಿ ಹೇಳಿ, ಖಂಡಿತ. ಹಿಂದೂಸ್ತಾನವು ಎಂದು ಮಗನಾಗು, ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ತಾನವು ಎಂದು ಭಾರತ ದೇಶದ ಬಡವರ ಕಂಬನಿ ಹರಸುವ ನಾಯಕ ನೀನಾಗು, ಭಾರತೀಯರ ವಿಶ್ವ ಪ್ರೇಮವ ಹರಸುವ ಜ್ಞಾನಿ ನೀನಾಗು, ಭಾರತೀಯರ ವಿಶ್ವ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ. ಹಿಂದೂಸ್ತಾನವು ರತ್ನವು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ. ಸ್ವಲ್ಪ ವಾಯ್ಸ್ ಲೋ ಆಗಿ ಕೇಳಿಸ್ತಾ ಇದೆ. ಅದು ಫೋನ್ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ಒಳ್ಳೇದಾಗಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತಾಡೋದಿದೆ. ದಾವಣಗೆರೆಯಲ್ಲಿ ಏನಾಗಿದೆ, ದಾವಣಗೆರೆ ಸುತ್ತಮುತ್ತ ಹಾಗೂ ಜಿಲ್ಲೆ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು.
ಸೊ ಮೊಟ್ಟ ಮೊದಲನೇದಾಗಿ ಕೆಲವೊಬ್ಬರು ವ್ಯಕ್ತಿಗಳು ಬದುಕಿದ್ದಾಗ ಎಷ್ಟು ಜನಪರ ಕಾಳಜಿಯನ್ನು ಹೊಂದಿರ್ತಾರೆ, ಜನಪರ ಸೇವೆ ಮಾಡ್ತಾ ಇರ್ತಾರೆ, ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇರ್ತಾರೆ. ಹಾಗೆ ಸತ್ತ ಮೇಲೂ ಕೂಡ ಅವ್ರ ಹೆಸರು ಉಳಿತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಮತ್ತೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಜಗದೀಶ್ ಅಂತ, ದಾವಣಗೆರೆ SS ಲೇಔಟ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವು ಆರಾಮಿದ್ದೀರಿ ಸರ್? ಎಸ್, ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್. ಎಸ್ ಸರ್. ಯಾರಿಗ ಶುಭಾಶಯ ಹೇಳಲಿಕ್ಕಿದೆಯಾ? ನಮ್ಮ ಮಗಳು ನಾಳೆ ಅಡ್ವಾನ್ಸ್ ಬರ್ತಡೇ ತಿಳಿಸ್ಬೇಕಿತ್ತು ಸರ್. ಎಸ್ ಸರ್, ಎಸ್ ಸರ್. ನೀವು ನಿಮ್ಮ ಕಡೆಯಿಂದ ಶುಭಾಶಯ ತಿಳಿಸ್ಬಿಡಿ ಸರ್, ನಾನು ಕೂಡ ತಿಳಿಸ್ತೀನಿ. ಸ್ಪಂದನ ಕಡ್ಲೆಬಾಳ್ ವಿಷಯ ಹ್ಯಾಪಿ ಬರ್ತಡೇ, ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಮ್ಮ ನಿನಗೆ ಅಂತ ಹೇಳ್ತೀನಿ ಸರ್. ಎಸ್ ಸರ್, ಎಸ್ ಸರ್. ಸೂಪರ್. ಎಷ್ಟನೇ ವರ್ಷದ್ದು ಸರ್ ಇದು? ಏನ್ ಸರ್? ಎಷ್ಟನೇ ವರ್ಷದ ಬರ್ತಡೆ? ಇವಾಗ 19ನೇ ವರ್ಷದ ಸರ್. ಓಕೆ ಓಕೆ. ಏನು ಓದ್ತಾ ಇದ್ದಾರೆ ಸರ್? ಸರ್ PUC ಮುಗಿದು ಇವಾಗ ಮೆಡಿಕಲ್ಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಸರ್. ಓ ಸೂಪರ್ ಸೂಪರ್. ಸ್ಪಂದನ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಮೆಡಿಕಲ್ದು ಕೌನ್ಸಿಲಿಂಗ್ ನಿಮ್ಮ ಪರ ಆಗಲಿ ಅಂಥೇಳಿ ನಾವು ವಿಶ್ ಮಾಡ್ತಾ ಇದ್ದೀವಿ. ಸೊ ಒಳ್ಳೇದಾಗಲಿ ಸರ್. ನಮ್ಮ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಹೇಳಿ ಸರ್. ಸರ್ ಏನಿಲ್ಲ, ಯಾಕೆಂದರೆ ತುಂಬ ಜನರಿಗೆ ಓದೋದಕ್ಕೆ ಪುಸ್ತಕಗಳು ಪೆನ್ಗಳು ಸಿಗೋದೇ ಇಲ್ಲ. ಸೊ ಸಾಧ್ಯವಾದರೆ ನಾಳೆ ಯಾವುದಾದ್ರು ಒಂದು ಬಡ ಮಕ್ಕಳಿಗೆ ಒಂದು 10 ರೂಪಾಯಿ ಪುಸ್ತಕನೋ ಅಥವಾ ಒಂದು 10 ರೂಪಾಯಿ ಪೆನ್ನು ಕೊಡಿಸಿ. ಮೊನ್ನೆ ಲಾಸ್ಟ್ ಮಂತ್ ನಮ್ಮ ಮಗಂದು ಬರ್ತಡೇ ಆಗಿತ್ತು, ಇಲ್ಲಿ ಅನಾಥಾಶ್ರಮಕ್ಕೆ ಹೋಗಿದ್ವಿ. ಸೂಪರ್ ಸರ್, ಸೂಪರ್. ತುಂಬಾ ಒಳ್ಳೆ ಕೆಲಸ. ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿ ಇದನ್ನ ಮಾಡಿಸಿದ್ವಿ ಸರ್. ಸೂಪರ್ ಸರ್. ಇದೇ ತರ ಒಟ್ಟು ಸಾಮಾಜಿಕ ಕಳಕಳಿ ಕೆಲಸಗಳನ್ನ ಮಾಡ್ತಿರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಆ ಥರ ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ದಯವಿಟ್ಟು ನಮ್ಗೊಂದು ಫೋಟೋ ಶೇರ್ ಮಾಡಿ ಅಥವಾ ಒಂದು ಸ್ಮಾಲ್ ವಿಡಿಯೋ ಮಾಡ್ತೀನಿ ಸರ್. ನಾಳೆ ಖಂಡಿತ ಮಾಡ್ತೀನಿ ಸರ್. ಮಾಡಿ ಸರ್. ಅದನ್ನ ನಾವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದಾಗ ನಿಮ್ಮ ಹಾಗೆ ಸ್ಫೂರ್ತಿ ಬಂದು ಇನ್ನಷ್ಟು ಜನರು ಯಾರಾದರೂ ಆ ಥರ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಕ್ಕೆ ಮುಂದೆ ಬಂದಾಗ ನಿಜಕ್ಕೂ ಎಲ್ಲರೂ ಕೂಡ ಸಹಾಯ ಆಗುತ್ತೆ ಅದರಿಂದ. ಹೌದು ಸರ್. ಎಸ್. ಸೊ ಹಾಗಾಗಿ ಒಂದೇ ಸ್ಮಾಲ್ ರಿಕ್ವೆಸ್ಟ್. ಅದೇ ರೀತಿ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಎಸ್ ಸರ್. ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಎಸ್ ಸರ್, ಸರ್. ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿರಬೇಕು. ಸೊ ಹಾಗಾಗಿ ಮತ್ತೆ ನಾನು ಸ್ಮಾಲ್ ರಿಕ್ವೆಸ್ಟ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಪುಸ್ತಕ ಅಥವಾ ಪೆನ್ನನ್ನು ಬಡ ಮಕ್ಕಳಿಗೆ ಕೊಡೋದು ಮರಿಬೇಡಿ ಸರ್. ಓಕೆ ಸರ್. ಒಳ್ಳೇದಾಗ್ಲಿ. ನಿಮ್ಮ ಮಗಳಿಗೆ ಎಲ್ಲ ಆಶೀರ್ವಾದವನ್ನು ಆ ಭಗವಂತ ಮತ್ತೆ ಎಲ್ಲರೂ ಕೊಡ್ಲಿ. ಎಸ್ ಸರ್. ಚೆನ್ನಾಗಿ ಮಾಡಿ, ಗ್ರ್ಯಾಂಡ್ ಹಬ್ಬ ಸೆಲೆಬ್ರೇಟ್ ಮಾಡಿ, ಎಲ್ಲ ಒಳ್ಳೇದಾಗ್ಲಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕ, ನಾನು ಹೇಳ್ತಾ ಇದ್ದೆ, ಕೆಲವೊಬ್ಬರು ಬದುಕಿದಾಗಷ್ಟೇ ಅಲ್ಲ, ಸತ್ತ ಮೇಲೂ ಕೂಡ ತಮ್ಮ ಹೆಸರನ್ನ ಉಳಿಸ್ಕೊಳ್ಳೋ ಅಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕೂ ಕೂಡ ಇಂಥ ಒಳ್ಳೆ ಕೆಲಸ ಮಾಡಬೇಕಾದಕ್ಕೆ ನಮ್ಮ ಹತ್ರ ಆಸ್ತಿ, ಅಂತಸ್ತು, ಐಶ್ವರ್ಯ ಇರಲೇಬೇಕು ಅಥವಾ ನಾವು ಅಧಿಕಾರದಲ್ಲಿ ಇರಲೇಬೇಕು ಅಂತಿಲ್ಲ. ಆ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಕಾಲ್ ಬರ್ತಿದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ರೂಪಾ ಅಂತ. ರೂಪಾ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆ ಸರ್. ದಾವಣಗೆರೆಯಿಂದ. ಓಕೆ. ಸೊ ಯಾರಿಗೂ ಶುಭಾಶಯ ಹೇಳಲಿಕ್ಕಿದೆಯಾ ರೂಪಾ ಮೇಡಮ್? ಗೌತಮ್ ಅಂತ. ಯಾರಿಗೆ ಮೇಡಮ್? ಗೋವರ್ಧನ್ಗೆ ಹಾಯ್ ಹೇಳ್ರಿ. ಗೋವರ್ಧನ್ ಅವ್ರಿಗೆ ಹಾಯ್ ಹೇಳ್ಬೇಕಾ? ಓಕೆ, ನಮ್ಮ ಕಡೆಯಿಂದ ಗೋವರ್ಧನ್ ಅವ್ರಿಗೆ ಹಾಯ್ ಹೇಳ್ತಾ ಇದ್ದೀನಿ. ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಮಾ. ನೋಡ್ತಾ ಇದ್ದೀರಿ? ನೋಡ್ತಾ ಇದೀವಿ. ಬೈನ ಬರ್ತೈತಲ್ಲ ಸರ್? ಏನು ಹೇಳಿ? ಸಾಯಂಕಾಲ ಬರ್ತೈತಲ್ಲ? ಸಾಯಂಕಾಲ ಇದೇ ರಿಪೀಟ್ ಆಗುತ್ತಮ್ಮ, 6 ಗಂಟೆಯಿಂದ 7 ಗಂಟೆಗೆ ಬರುತ್ತೆ. ಮತ್ತೆ ಇದೆಯಾ? ಹೌದೌದು, ಇದೇ ಕಾರ್ಯಕ್ರಮ ಬರುತ್ತೆ. ಸೊ ಹಬ್ಬ ಎಲ್ಲ ಜೋರ ಮೇಡಮ್? ಸರ್, ಹಬ್ಬ ಜೋರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಮಾಡ್ತಾ ಇದ್ರಿ? ಸ್ವೀಟ್ಸು? ಸ್ವೀಟ್ ಕಡುಬು ಸರ್. ಹೌದಾ? ಸೊ ಕಡಬ್ ತಿನ್ನಕ್ ನಿಮ್ಮ ಮನೆಗೆ ಬರ್ಬೇಕಾ ಹೇಗೆ? ಬರೀ ಸರ್. ಕರ್ದೇ ಇಲ್ಲಲ್ಲ ಮೇಡಮ್, ಮತ್ತೆ ನೀವು? ನಾಡ್ದೆ ಅಲ್ಲ ಸರ್, ಶುಕ್ರವಾರ. ಶುಕ್ರವಾರಕ್ಕೆ ಬರ್ಬೇಕಾಗಿದ್ರೆ ನಿಮ್ಮ ಮನೆಗೆ? ಸರ್, ಅವಾಗ ಹಬ್ಬ ಮಾಡೋದು. ಖಂಡಿತ ಖಂಡಿತ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಿ ಹಂಗಿದ್ರೆ ವರಮಹಾಲಕ್ಷ್ಮಿ ಹಬ್ಬನ? ಹೌದು ಸರ್. ಆಗ್ಲಿ ಚೆನ್ನಾಗಿ ಮಾಡಿ ಮಾ. ಹೌದು. ಸೊ ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದ್ಯಾ? ವರಮಹಾಲಕ್ಷ್ಮಿ ಹಾರ್ದಿಕ ಶುಭಾಶಯಗಳು ಸರ್. ಖಂಡಿತ. ವರಮಹಾಲಕ್ಷ್ಮಿ ಹಬ್ಬದ ಎಲ್ರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಸೊ ನಿಮಗೂ ಕೂಡ ವರಮಹಾಲಕ್ಷ್ಮಿ ಎಲ್ಲ ವರಗಳನ್ನು ನೀಡಿ ಕಾಪಾಡ್ಲಿ. ಹೌದು ಸರ್. ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ, ಗ್ರ್ಯಾಂಡ್ ಆಗಿ ಹಬ್ಬ ಮಾಡಿ ಮಾ. ಹೌದು. ಓಕೆ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇರ್ತಕ್ಕಂಥ ಒಬ್ಬ ವಿಶೇಷ ವ್ಯಕ್ತಿಯ ಹೆಸರು, ತುಂಬ ಬಡವರಾದರೂ ಕೂಡ ಪುಟ್ಟದಾಗಿರ್ತಕ್ಕಂಥ ಒಂದು ಗ್ಯಾರೇಜನ್ನು ಇಟ್ಕೊಂಡು ಮೆಕ್ಯಾನಿಕ್ ಆಗಿ ಇವರು ಕೆಲಸ ಮಾಡ್ತಾಯಿದ್ರು. ಇವರ ಹೆಸರು ನಾಗರಾಜ್ ಹಣಗಿ ಅಂಥೇಳಿ, ಇವರಿಗೆ ಗುಬ್ಬಿ ನಾಗರಾಜ್ ಅಂತ ಕೂಡ ಕರಿತಾ ಇದ್ರು. ಇವ್ರನ್ನ ತುಂಬ ಜನ ಪ್ರೀತಿಯಿಂದ ಗುಬ್ಬಿ ಅಂತಲೂ ಕೂಡ ಕರಿತಾ ಇದ್ರು. ಕೇವಲ 47 ವರ್ಷ ವಯಸ್ಸಾಗಿತ್ತು. ಅವರು ನಿನ್ನೆ ಮೃತರಾದರು. ಅವ್ರು ಬದುಕಿದ್ದಾಗಲೂ ಕೂಡ ಹಲವಾರು ಸಮಾಜ ಸೇವೆಗಳನ್ನು ಮಾಡ್ತಾಯಿದ್ರು, ರಕ್ತದಾನವನ್ನು ಮಾಡ್ತಾಯಿದ್ರು. ದಾವಣಗೆರೆ ನಗರದ. ನಮಸ್ತೆ ದಾವಣಗೆರೆ.
ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಪ್ರೇಮ ಅಂತ, ಪ್ರೇಮಾ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಎಸ್, ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ ಪ್ರೇಮಾ ಮೇಡಮ್? ಮಗಳು ಮೈಸೂರಿಗೆ ಕೊಟ್ಟಿದೀವಿ, ಅವಳದು ಇವತ್ತು ಹುಟ್ಟಿದಬ್ಬ. ಓಕೆ, ಅವ್ರ ಹೆಸರು? ಆಶಾ ಅಂತ. ಓಕೆ, ನೀವು ಶುಭಾಶಯ ಹೇಳಿಬಿಡಿ ಪ್ರೇಮಾ ಮೇಡಮ್. ಆಶಾ ಹುಟ್ಟಿದಬ್ಬದ ಶುಭಾಶಯಗಳು. ಸೊ ನಮ್ಮ ಕಡೆಯಿಂದ ಕೂಡ ಆಶಾ ಅವರಿಗೆ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸಲಿ ಅಂತ ಪ್ರೇ ಮಾಡ್ತಾ ಇದ್ದೀವಿ. ಸೊ ಎಷ್ಟನೇ ವರ್ಷ ಮೇಡಮ್ ಮದುವೆ ಆಗಿ ಮಗಳದು? ಮಗಳದ್ ಮದ್ವೆ ಆಗಿ 8ನೇ ವರ್ಷದಾಗ ಬಿಡತ್ತೆ. 8ನೇ ವರ್ಷ. ಓಕೆ, ಒಳ್ಳೇದಾಗ್ಲಿ. ಸೊ ಮೊಮ್ಮಕ್ಕಳು ಎಷ್ಟು ಜನ? ಇಲ್ಲ, ಇನ್ನ ಆಗಿಲ್ಲ, ದೇವ್ರು ಕೊಟ್ಟಿಲ್ಲ ಇನ್ನ. ಓಕೆ ಓಕೆ, ಕೊಡ್ತಾನೆ ಈ ಸರಿ ವರಮಹಾಲಕ್ಷ್ಮಿ ಹತ್ರ ಅದನ್ನೇ ಪ್ರೇ ಮಾಡಿ ಚೆನ್ನಾಗಿ ಹಾಗಿದ್ರೆ. ಸರಿ ಸರ್, ಕೇಳ್ತೀನಿ. ಓಕೆ ಓಕೆ, ಒಳ್ಳೇದಾಗ್ಲಿ. ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಿ ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬನ? ವರಲಕ್ಷ್ಮಿ ಹಬ್ಬ ಮಾಡಲ್ಲ, ಹ್ಮ್ ಹಂಗೆ ಪೂಜೆ, ಮಾಮೂಲಿ ಪೂಜೆ ಮಾಡ್ತೀವಿ. ಓಕೆ ಓಕೆ. ಸೊ ಗಣಪತಿ ಕೂರಿಸ್ತೀರಮ್ಮ? ಇಲ್ಲ ಇಲ್ಲ, ಗಣಪತಿನೂ ಇಲ್ಲ. ಓಕೆ. ಸೊ ಬೇರೆ ಎಲ್ಲ ಹಬ್ಬ ಹೇಗೆ ಮಾಡ್ತೀರಿ ಮತ್ತೆ? ಬೇರೆ ಎಲ್ಲ ಹಬ್ಬ ಖುಷಿಯಾಗಿ ಮಾಡ್ತೀವಿ ಎಲ್ಲ. ಓಕೆ ಓಕೆ, ಒಳ್ಳೇದಾಗ್ಲಿ. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ, ಮತ್ತೇನಿಲ್ಲ, ಮಗಳು ಅಷ್ಟೇ. ಎಸ್ ಎಸ್, ಖಂಡಿತ ಮೇಡಮ್. ಸೊ ನಿಮ್ಮ ಮಗಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಹಾ, ಸರಿ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾಗರಾಜ್ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಒಬ್ಬ ಪುತ್ರಿ ಮತ್ತು ಒಬ್ಬ ಪುತ್ರರು ಮತ್ತು 4 ಸಹೋದರರನ್ನು ಇವರು ಅಗಲಿದ್ದಾರೆ. ಸದಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಒಳ್ಳೆ ಮನುಷ್ಯ ಇವತ್ತು ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ. ನಮಸ್ತೆ ಅಮ್ಮ, ತಮ್ಮ ಹೆಸರು? ತಮ್ಮ ಹೆಸರು ಲೋಕಮ್ಮ ಅಂತ ಹೇಳಿ. ಲೋಕಮ್ಮ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹೊಸದುರ್ಗದಿಂದ ಗುಡುಮೂರ್ಲಿಕೆರೆ ಅಂತ ಹೇಳಿ. ಓಕೆ, ಸ್ವಲ್ಪ ಟಿವಿ ವ್ಯಾಲ್ಯೂಮ್ನ ಕಡಿಮೆ ಮಾಡಿ ಅಮ್ಮ, ಮ್ಯೂಟ್ ಮಾಡಿಬಿಡಿ. ಅಮ್ಮ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ. ಹೇಳಿಮ್ಮ, ಯಾರಿಗಾರು ಶುಭಾಶಯ ಹೇಳಲಿಕ್ಕಿದ್ಯಾ? ಯಾರಿಗೂ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬ ಯಾರ್ಯಾರು ಮಾಡ್ತಾರ ಅವ್ರಿಗೆಲ್ಲ ಶುಭಾಶಯ ತಿಳಿಸ್ಬಿಡಿ. ಖಂಡಿತ ಖಂಡಿತಮ್ಮ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋ ಎಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ನೀವು ಮಾಡ್ತೀರಾ ವರಮಹಾಲಕ್ಷ್ಮಿ ಹಬ್ಬನ? ನಾವು ಮಾಡ್ತಾ ಇದ್ವಿ, ಮೊನ್ನೆ ನಮ್ಮಮ್ಮ ಡೆತ್ ಅದರಿಂದ ಬಿಟ್ಟಿದೀವಿ ಸರ್. ಹೌದಾ? ಓಕೆ, ಏನಾಗಿತ್ತಮ್ಮ ಅಮ್ಮ ಅವ್ರಿಗೆ? ಹಾರ್ಟ್ ಅಟ್ಯಾಕ್ ಆಯ್ತು. ಹೌದಾ? ಓ ಶಿಟ್. ಎಷ್ಟು ವರ್ಷ ವಯಸ್ಸು ಅಮ್ಮಂಗೆ? 80. ಒಬ್ಬೊಬ್ಬೊಬ್ಬೊಬ್ಬ 80 ವರ್ಷ. ಹಾ, ಸೊ ಚೆನ್ನಾಗಿ ಗಟ್ಟಿಯಾಗೇ ಇದ್ರು, ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ? ಗಟ್ಟಿಯಾಗೆ ಇದ್ರು, ಓಡಾಡ್ಕೊಂತಲೇ. ನಮ್ ತಂಗಿ ಮಗನ್ ರೀಸೆಂಟ್ ಆಗಿ ಮದ್ವೆ ಆಯ್ತು. ಹ್ಮ್. ಅವ್ರು ಮದ್ವೆ ಸಂತೋಷಕ್ಕೆ ಮೊಮ್ಮಗನ್ ಮದ್ವೆ ಎಲ್ಲ ನೆಂಟ್ರು ಬಂದಿದ್ ಸಂತೋಷಕ್ಕೆ ಹಂಗೆ ಹಾರ್ಟ್ ಅಟ್ಯಾಕ್ ಆಗ್ತದ. ಓಹೋ, ಓಕೆ ಓಕೆ. ಆ ಸಂದರ್ಭದಲ್ಲೇ ಆಯ್ತಾ ಅದು? ಹಾ, ನಮ್ಮ ಮದ್ವೆ ನಾಳೆ, ಇವತ್ತು ಅಮ್ಮ ಡೆತ್. ಶಿಟ್. ಮದ್ವೆ ಆಯ್ತಾ ಆಮೇಲೆ? ಮಾಡಿದ್ವಿ ಸರ್, ಎಲ್ಲ ಮಣ್ಣು ಮಾಡಿ ಮತ್ತೆ ಮದ್ವೆ ಮಾಡಿದ್ವಿ. ಹೌದಾ? ಓಹೋ, ತುಂಬಾ ಬೇಜಾರು. ಕೆಲವೊಂದ್ಸರಿ ಜಾಸ್ತಿ ಖುಷಿ ಆಗ್ಬಿಟ್ರು ಹಿಂಗಾಗ್ಬಿಡುತ್ತೆ ನೋಡಿ. ಎಲ್ಲ ನೆಂಟ್ರೆಸ್ಟ್ರು, ಅದು ಅವ್ರ ಮೊಮ್ಮಗನ್ ಮದ್ವೆ ಅಂತ ಎಲ್ಲ ಮಕ್ಳು, ಮೊಮ್ಮಕ್ಳು, ತಂಗಿ ಮಕ್ಳು ಎಲ್ಲ ನೆಂಟ್ರು ನೋಡ್ಬಿಡ್ತಾ. ಮೊಮ್ಮಗನ್ ಮದ್ವೆ ಬೇರೆ ಬಾಳ ವರ್ಷಕ್ಕೆ ಸೆಟ್ ಆತ. ಬಹಳ ಖುಷಿ ಆಗ್ಬಿಟ್ಟಿದೆ ಅಜ್ಜಿಗೆ. ಛೇ, ಮೊಮ್ಮಗನ್ ಮದ್ವೆ ನೋಡಿ ಆತರ ಆಗಿದ್ರೆ ಒಂಥರ ಬೇಜಾರ್ ಆಗ್ತಿರ್ಲಿಲ್ಲ ಅಲ್ವಾ? ಅದೊಂದು ಬೇಜಾರು, ಇನ್ನೇನು ಇಲ್ಲ. ಇರ್ಲಿ ಬಿಡಿ, ಮೇಲ್ಗಡೆಯಿಂದಾನೆ ಆಶೀರ್ವಾದ ಮಾಡಿರ್ತಾರೆ ಅಜ್ಜಿ ಅಲ್ವಾ? ಪ್ರೀತಿ ಮೊಮ್ಮಗ ಬೇರೆ ಅಂದ್ರೆ ಅರ್ಧ ಮದ್ವೆ ನೋಡಿರು. ಹಿರಿಯರ್ ಪೂಜೆ ಎಲ್ಲ ಮಗನ್ಗೆಲ್ಲ ಇದ್ ಮಾಡೋದು, ಮನೆ ಮೇಲೆ ಆಡು ಕಾರ ಮಾಡ್ಸೋದೆಲ್ಲ ನೋಡಿದ್ರು. ಓಕೆ ಓಕೆ. ಇನ್ನೇನ್ ಅಕ್ಕಿ ಮುಹೂರ್ತ ಒಂದ್ ಮಾಡ್ಬೇಕಾಯ್ತು. ಬಿಡಿ, ಅಷ್ಟಾದ್ರೂ ನೋಡಿದ್ರಲ್ಲ, ಅದನ್ನ ಖುಷಿ ಪಡೋಣ ಅಲ್ವಾ? ಅದೇ ಸರ್, ಅದೇ ಒಂದು ಸಮಾಧಾನಪ್ಪ. ಏನು ನೋಡದೆ ಹೋಗಿದ್ರೆ ಬೇಜಾರಾಗ್ತಿತ್ತು. ಅಟ್ಲೀಸ್ಟ್ ಅದಷ್ಟನ್ನೆಲ್ಲ ನೋಡಿದಾರಲ್ಲ, ಕೆಲಸ ಕಾರ್ಯಗಳನ್ನೆಲ್ಲ ನೋಡಿದ್ದಾರೆ. ಜೊತೆ ಕೂತಿರೋ ಮದುಮಕ್ಕಳು ನೋಡಿದಾರೆ, ಹಂಗಾರೆ ಆಶೀರ್ವಾದ ಮಾಡಿದ್ದಾರೆ. ನೋಡಿದ್ರು. ಸೊ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಎಲ್ಲಾ ಕುಟುಂಬದವ್ರನ್ನ ನೋಡಿ ಅಮ್ಮಂಗ್ ಬಹಳ ಖುಷಿ ಆಗಿ ಹೋಗ್ಬಿಟ್ಟಿದೆ. ಖುಷಿಯಾಗಿ ಖುಷಿಗೋಸ್ಕರ ಎಲ್ಲಾ ಮಕ್ಳು ಸೇರ್ಕೊಂಡಿದ್ವಿ. ನಾವ್ 3 ಜನ ಹೆಣ್ಮಕ್ಳು, 2 ಗಂಡ್ ಮಕ್ಳು, ಮೊಮ್ಮಕ್ಳು ಎಲ್ಲ ನೋಡಿದ್ರು. ಸಂತೋಷ ಆದ್ರೂ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಇತ್ತು.
ಲಘುವಾಗ ಒಂದ್ಸರಿ ಆಗಿದೆ, ಅದ್ ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಹ್ಮ್ ಹಂಗಾಗಿ ಚೆನ್ನಾಗಿತ್ತು, ಆಕ್ಟಿವ್ ಆಗಿತ್ತು, ಎಲ್ಲ ಓಡಾಡೋದು, ಎಲ್ಲ ಕುತ್ಕೊಂತಿರ್ಲಿಲ್ಲ, ಕೆಲ್ಸ ಎಲ್ಲ ಮಾಡ್ಕೊಳೋದು. ಹ್ಮ್ ವಯಸ್ಸಾದವ್ರೆ ಹಂಗೆ ಅಮ್ಮ, ಬಾಳ ಲವಲವಿಕೆಯಿಂದ ಇರ್ತಾರೆ ಯಾವತ್ತು. ವಯಸ್ಸಾಯ್ತು ಅನ್ನಂಗೆ ಇರ್ಲಿಲ್ಲ ಸರ್, ನಮ್ಮಮ್ಮ ಹುಡ್ಗಿ ತರಾನೇ ಓಡಾಡ್ಕೊಂಡಿರ್ತಾವ. ನಿಜ ನಿಜ. ಎಷ್ಟೋ ಸಂದರ್ಭಗಳಲ್ಲಿ ಈಗಿನ ಯಂಗ್ಸ್ಟರ್ಸ್ ಕಾಲು ನೋವು ಕೈ ನೋವು ಬರುತ್ತೆ, ಬಟ್ ವಯಸ್ಸಾದ್ರೆ ಅದು ಯಾವ್ದನ್ನು ಲೆಕ್ಕನೇ ಮಾಡಲ್ಲ, ಎಲ್ಲ ಕೆಲಸ ಮಾಡ್ತಾನೆ ಇರ್ತಾರೆ. ಎಲ್ಲಾ ಕೆಲ್ಸ ಮಾಡೋದು, ನೀರು ಎಲ್ಲಾ ಮಾಡೋದು, ಮಾಡ್ತಾನೆ ಎಲ್ಲಾರ್ನು ನೋಡಿ ಹಿಂಗಾತ ಬೇಜಾರ್ಕಿ ವರ್ಷ ವರಮಲಕ್ಷ್ಮ ಮಾಡ್ತಾ ಇಲ್ಲ ಸರ್. ಬಹಳ ಬೇಜಾರಾಗತ್ತೆ ಅದು. ಅಂತ ಒಂದು ಒಳ್ಳೆ ಶುಭ ಸಂದರ್ಭಗಳಲ್ಲೇ ಅಜ್ಜಿ ಬಿಟ್ಟು ಹೋಗಿದ್ ಬೇಜಾರು. ಇಲ್ಲಿ ಬಿಡಿ, ಅವ್ರ ಜೊತೆ ಇರಕ್ಕೆ ಋಣ ಇದ್ದಿದ್ದೆ ಇಷ್ಟು ಅಂತ ಅನ್ಸುತ್ತೆ. ಆದ್ರೂ 80 ವರ್ಷನಾದ್ರು ಗಟ್ಟಿಯಾಗಿದ್ರಲ್ಲ, ಅದಕ್ಕೆ ಖುಷಿ ಪಡೋಣ. ಗಟ್ಟಿಯಾಗಿದ್ರು, ತುಂಬಾ ಆಕ್ಟಿವ್ ಆಗಿದ್ರು. ಆಗ್ಲಿ ಆಗ್ಲಿ. ಅಜ್ಜಿ ಆತ್ಮಕ್ಕೆ ಶಾಂತಿ ಕೊಡ್ಲಿ ಆ ಭಗವಂತ, ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ಓಕೆ ಮಾ, ನಮಸ್ತೆ ಕರೆ ಮಾಡಿದ್ದಕ್ಕೆ. ಎಸ್ ವೀಕ್ಷಕರ, ಈ ಮೂಲಕ ನಾಗರಾಜ್ ಅವರು ಎಲ್ರಿಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸತ್ತ ಮೇಲೆ ನಾವು ಎಲ್ಲರೂ ಕೂಡ ಮಣ್ಣಿಗೆ ಹೋಗೋದಿದ್ದೇ ಇದೆ. ನಾವು ಅಂಗಾಂಗ ತೆಗೆದುಕೊಂಡು ಹೋದರೂ ಕೂಡ ಅದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಭಗವಂತ ನೀಡಿರ್ತಕ್ಕಂಥ 2 ಕಣ್ಣನ್ನು ಬೇರೆ ಯಾರಿಗಾದ್ರೂ ದಾನ ಮಾಡೋದ್ರೆ ಕತ್ಲಲ್ಲಿರ್ತಕ್ಕಂಥ ಅವರ ಒಂದು ಬಾಳಿಗೆ ಒಂದು ಬೆಳಕಾಗ್ತೀವಿ. ಆ ಮೂಲಕ ನಾವು ಮತ್ತೆ ಕೊನೆವರೆಗೂ ಈ ಪ್ರಪಂಚವನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟು ಹೋಗಿದ್ದಾರೆ. ಈ ಮೂಲಕ ನಾನು ಕೂಡ ಪ್ರೇ ಮಾಡ್ತಿದ್ದೀನಿ, ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ದಯವಿಟ್ಟು ಯಾವ ಅಂಗಾಂಗ ಕೊಡ್ತಿರೋ ಇಲ್ವೋ ಬೇಡ, ಕನಿಷ್ಠ ಪಕ್ಷ ನಿಮ್ಮ ನೇತ್ರದಾನವನ್ನು ಮಾಡಿ ಹೋಗಿ. ಸತ್ತ ಮೇಲೂ ಕೂಡ ನೀವು ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚವನ್ನು ನೋಡೋದನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ಮುಂದಿನ ಸುದ್ದಿ ಕಡೆ ಹೋಗೋಣ. ವಿಶೇಷವಾಗಿ ಜೋಗ ಮತ್ತು ಸಿರ್ಸಿಗೆ ಹೋಗ್ತಕ್ಕಂಥ ದಾವಣಗೆರೆಯ ಮತ್ತು ದಾವಣಗೆರೆ ಸುತ್ತಮುತ್ತಲ ಪ್ರವಾಸಿಗರಿಗೆ, ದಾವಣಗೆರೆಯ ವಾಸಿಗಳಿಗೆ KSRTCಯಿಂದ ರಾಜಹಂಸ ಬಸ್ನ ಒಂದು ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಿಂದ ಬೆಳಗ್ಗೆ 7 ಗಂಟೆಗೆ ಹೊರಟು ತಲುಪುವ ಸಮಯ ಬೆಳಗ್ಗೆ 10:00ವರೆಗೆ ಅಲ್ಲಿಗೆ ರೀಚ್ ಆಗುತ್ತೆ. ಸಿರ್ಸಿ ಈ ಜೋಗದಿಂದ 12 ಗಂಟೆಗೆ ಹೊರಟು ಮತ್ತೆ ಮಧ್ಯಾಹ್ನ 1:00ವರೆಗೆ ಅಲ್ಲಿಗೆ ತಲುಪುತ್ತೆ. ಜೋಗದಿಂದ ಸಾಯಂಕಾಲ 4:30ಕ್ಕೆ ಬಿಟ್ಟರೆ ಮತ್ತೆ 8 ಗಂಟೆಗೆ ದಾವಣಗೆರೆ ತಲುಪತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ. 650 ರೂಪಾಯಿ ಒಂದು ಕಡೆಗೆ, 2 ಕಡೆಗೆ ಸೇರಿ ಮಕ್ಕಳಿಗೆ 500 ರೂಪಾಯಿ ಚಾರ್ಜನ್ನು ಮಾಡಿದ್ದಾರೆ. ಸೊ ದಯವಿಟ್ಟು ಯಾರಾದರೂ ಹೋಗೋದಿದ್ರೆ ಈ ಬಸ್ಗಳಲ್ಲಿ ಸೀಟ್ಗಳನ್ನ ರಿಸರ್ವ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕರೆ ಬರ್ತದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ಬಹುಶಃ ಸಂಪರ್ಕ ಸಾಧ್ಯವಾಗಿಲ್ಲ ಅಂತ ಅನ್ಕೋತೀನಿ. ಅದೇ ರೀತಿ ಒಂದು ಬ್ಲಡ್ನ ರಿಕ್ವೈರ್ಮೆಂಟ್ ಇದೆ. ಸೊ A ಪಾಸಿಟಿವ್ ರಕ್ತದ ಅವಶ್ಯಕತೆ ಇದೆ. ಯಾರಾದರೂ ಡೊನೇಟ್ ಮಾಡೋದಿದ್ದರೆ ದಯವಿಟ್ಟು ಡೊನೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 9972238982 ಸಾಗರ್ ಅಂತಕ್ಕಂಥ ಒಬ್ಬ ಪೇಷಂಟ್ಸ್ಗೆ ಈ ಒಂದು A ಪಾಸಿಟಿವ್ ರಕ್ತದ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ರೈತರಿಗೆ ಬಂಪರ್ ಒಂದು ಮೆಸೇಜ್ ಇದೆ. ಏನು ಅಂದರೆ, ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನಕ್ಕಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಸಹಾಯಧನವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅವರು ಇದರ ಒಂದು ಲಾಭವನ್ನು ಪಡ್ಕೊಳ್ಳಿ. ತೋಟಗಾರಿಕಾ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿಕ್ಕೆ ಬರಬೇಕಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮುರಿದ ಕ್ರಸ್ಟ್ ಗೇಟ್ನ ಪರಿಶೀಲನೆಗೆ ಇವತ್ತು ಭೇಟಿ ನೀಡ್ತಾ ಇದ್ದಾರೆ. ಸೊ ಅಲ್ಲಿ ಅಧಿಕಾರಿಗಳೊಂದಿಗೆ, ತಂತ್ರಜ್ಞರೊಂದಿಗೆ ಚರ್ಚೆ ಮಾಡಿಬಿಟ್ಟು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಖುದ್ದು CM ಅವರೇ ಅಲ್ಲಿಗೆ ಬರ್ತಾ ಇರ್ತಾರೆ. ಅದು ನಿಜಕ್ಕೂ ಒಳ್ಳೆಯ ವಿಚಾರ. ಸೊ ಒಂದಷ್ಟು ಮುತುವರ್ಜಿಯಿಂದ ಇನ್ನಷ್ಟು ಕೆಲಸಗಳು ಆಗತ್ತೆ ಅಂತ, ಒಂದು ಬೇಗ ಆಗತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ರೈತರಿಂದ ಇದೆ. ಸೊ ಎಲ್ಲ ಭಾಗಗಳಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ ನಮ್ಮ ಭದ್ರಾ ಡ್ಯಾಮ್ನ ನೀರಿನ ಮಟ್ಟ 180 ಅಡಿಗೆ ಇಳಿಕೆಯಾಗಿದೆ. ಒಳಹರಿವು ತುಂಬ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಸೊ ಒಂದಷ್ಟು ಬಿಡುವು ಸಿಕ್ಕಿರೋದ್ರಿಂದ ಹೊಲಗಳಿಗೇನೋ ಒಂದು ಅಡ್ವಾಂಟೇಜ್ ಇದೆ. ಆದರೆ ಡ್ಯಾಮ್ನ ಮಟ್ಟದಲ್ಲಿ 186 ಅಡಿ ಇದ್ದಂತಹ ಡ್ಯಾಮ್ನ ಗರಿಷ್ಠ ಮಟ್ಟ ಈಗ 180 ಅಡಿಗೆ ಬಂದು ನಿಂತಿರೋದು ರೈತರಲ್ಲಿ ಇಷ್ಟು ಬೇಗ ನೀರು ಕಡಿಮೆ ಆಗ್ತಿದೆಯಲ್ಲ ಅಂತಕ್ಕಂಥ ಒಂದು ಆತಂಕ ಕೂಡ ಮನೆ ಮಾಡಿದೆ. ಅದೇ ರೀತಿ ನಾಡಿನ ಹಿರಿಯ ಅನುಭವಿ ಶರಣ ಶತಾಯುಷಿ ವಿ ಸಿದ್ದರಾಮಣ್ಣ ಅವರು ವಿಧಿವಶರಾಗಿದ್ದಾರೆ. ಸೊ ಶತಾಯುಷಿಯವರು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತಕ್ಕಂಥ ಶತಾಯುಷಿಗಳು. ಸೊ ಇವರ ಅಗಲಿಕೆ ನಾಡಿಗೆ ತುಂಬಲಾರದ ನಷ್ಟ. ಅವರಿಗೆ ಭಗವಂತ ಸದ್ಗತಿಯನ್ನು ನೀಡಲಿ ಅಂಥೇಳಿ ನಾವು ಕೂಡ ಪ್ರೇ ಮಾಡೋಣ. ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ, ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲು ಬಿಡಲ್ಲ ಅಂಥೇಳಿ ರಾಜಮಾತೆ ಪ್ರಮೋದಾದೇವಿ ಒಡೆಯರವರು ತಿಳಿಸಿದ್ದಾರೆ. ಸೊ ಇದು ಒಂದಷ್ಟು ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಸೊ ಕಾದು ನೋಡಬೇಕು ಏನು ಆಗತ್ತೆ ಅಂಥೇಳಿ.
6 ರಂಗಾಯಣಗಳಿಗೆ ನಿರ್ದೇಶಕರನ್ನ ಘೋಷಣೆ ಮಾಡಲಾಗಿದೆ. ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರಾಗಿ ಮಲ್ಲಿಕಾರ್ಜುನ್ ಕಡ್ಕೋಳ ಅವರನ್ನು ಆಯ್ಕೆ ಮಾಡಲಾಗಿದೆ. ಸೊ ರಂಗಭೂಮಿಗೆಯಲ್ಲಿ ಒಂದಷ್ಟು ತುರುಸಿನ ಚಟುವಟಿಕೆಗಳು ನಡೀತಾ ಇದೆ. ಸಂಸತ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿದ್ದಕ್ಕಾಗಿ ಹಲವಾರು ಜನ ರಾಷ್ಟ್ರೀಯ ಹೆದ್ದಾರಿ ಮೇಲ್ದರ್ಜೆಯನ್ನು ಮತ್ತು ಬೇರೆ ಎಲ್ಲ ಒಂದು ಒಳ್ಳೆ ಒಂದು ಧ್ವನಿಯಾಗಿ ಕೆಲಸ ಮಾಡಿದ್ದೀರಿ ಅಂಥೇಳಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರಿಗೆ ನಿನ್ನೆ ಅವರ ನಿವಾಸದಲ್ಲಿ ಭೇಟಿಯಾಗಿರ್ತಕ್ಕಂಥ ಹಲವಾರು ಜನ ಅವರಿಗೆ ಒಂದು ಗೌರವ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಕಳೆದ ವರ್ಷ ಕೊರೋನಾ ಮತ್ತು ಬರಗಾಲದ ಕಾರಣ ದಸರಾ ವಿಜೃಂಭಣೆಯಿಂದ ಆಗಿಲ್ಲ. ಈ ಬಾರಿ ಎಲ್ಲ ಕಡೆ ಮಳೆಯಾಗಿ ನಾಡು ಸುಭೀಕ್ಷವಾಗಿದೆ. ಹಾಗಾಗಿ ದಸರಾನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂಥೇಳಿ ಖುದ್ದು CM ಅವರೇ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇದು ಎಲ್ಲ ಸಮಸ್ತ ಜನರಿಗೆ ಅತ್ಯಂತ ಹೆಮ್ಮೆಯ ವಿಚಾರ ಕೂಡ ಹೌದು. ನಾಡ ಹಬ್ಬ ಅಂತಾನೆ ನಾವು ಫೇಮಸ್ ಆಗಿರ್ತಕ್ಕಂಥ ಮೈಸೂರು ದಸರಾವನ್ನು, ಜಂಬೂ ಸವಾರಿಯನ್ನು ನೋಡಲಿಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಈ ಸಂದರ್ಭಗಳು ಅಲ್ಲಿಗೆ ಬರ್ತಾರೆ. ಸೊ ಅತ್ಯಂತ ಅದ್ಧೂರಿಯಾಗಿ ಈ ಬಾರಿ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಇನ್ನಷ್ಟು ಹೆಚ್ಚು ಜನರನ್ನು ಆಕರ್ಷಣೆ ಅದರಲ್ಲಿ ಸಂದೇಹ ಇಲ್ಲ. ಚೆನ್ನಾಗಿ ಆಗಲಿ, ಎಲ್ಲದೂ ಕೂಡ ಆ ನಾಡದೇವಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರೇ ಮಾಡೋಣ. ಹಬ್ಬವನ್ನು ಎಲ್ಲರೂ ಕೂಡ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಗ್ರಂಥಾಲಯ ಮೇಲ್ವಿಚಾರಕರಿಗೆ ಒಂದು ಗುಡ್ ನ್ಯೂಸ್ ಇದೆ. 6,000ಕ್ಕಿಂತ ಹೆಚ್ಚು ಗ್ರಂಥಾಲಯ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ವ್ಯಾಪ್ತಿಗೆ ಅವರನ್ನು ಒಳಪಡಿಸ್ತೀವಿ ಅಂಥೇಳಿ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಸೊ ತುಂಬ ದಿನಗಳಿಂದ ಗ್ರಂಥಾಲಯದ ಮೇಲ್ವಿಚಾರಕರು ಕೇಳ್ತಾ ಇದ್ರು, ಸೊ ನಮ್ಮನ್ನು ಕೂಡ ಒಂದು ಸ್ವಲ್ಪ ಗಣನೆಗೆ ತೆಗೆದುಕೊಳ್ಳಿ, ನಮ್ಮ ಒಂದು ಏನು ವೇತನ ಇದೆ ಅದನ್ನು ಗರಿಷ್ಠ ಮಿತಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿ ಅಂಥೇಳಿ ಕೊನೆಗೂ ಕೂಡ ಅದನ್ನು CM ಅವರು ಕಾರ್ಯರೂಪಕ್ಕೆ ತೆಗೆದುಕೊಂಡಿದ್ದಾರೆ. ಸೊ 10ನೇ ತರಗತಿ ಪಾಸಾಗಿರ್ತಕ್ಕಂಥ ಏನೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಕಾನ್ಸ್ಟೇಬಲ್ ಉದ್ಯೋಗ ಅವಕಾಶ ಸಿಗ್ತಕ್ಕಂಥ ಒಂದು ನಿರೀಕ್ಷೆ ದಟ್ಟವಾಗ್ತಾ ಇದೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ತಕ್ಷಣಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮುಂದುವರಿಯಿರಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ PUC ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 40,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ಸಿಗುತ್ತಂತೆ. ಸೊ ದಯವಿಟ್ಟು ವೆಬ್ಸೈಟಲ್ಲಿ ನೋಡಿಕೊಂಡು ಇವಾಗಲೇ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶದ ಪ್ರಧಾನಿಯವರು ಭಾರತ ದೇಶದಲ್ಲಿ ಒಂದು ಆಶ್ರಯವನ್ನು ಅರಸಿ ಬಂದಿದ್ದಾರೆ. ಅವರಿಗೆ ಭಾರತ ಆಶ್ರಯವನ್ನು ಕೂಡ ನೀಡಿದೆ. ಒಂದು ವೇಳೆ ನೀವೇನಾದರೂ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾಳನ್ನು ಹಸ್ತಾಂತರಿಸಲಿಲ್ಲ ಅಂದರೆ ಸೊ ಮುಂದಿನ ದಿನಗಳಲ್ಲಿ ದೊಡ್ಡ ತೊಂದರೆಯನ್ನು ಫೇಸ್ ಮಾಡಬೇಕಾಗತ್ತೆ ಅಂಥೇಳಿ ಹೈಕಮಿಷನ್ಗೆ ಮುತ್ತಿಗೆಯನ್ನು ಹಾಕಿ ಬೆದರಿಕೆಯನ್ನು ಹಾಕಲಾಗಿದೆ ಅಂತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮೊಬೈಲ್ ಟ್ರ್ಯಾಪಿಂಗ್ ಪ್ರಕರಣಗಳು, ಮೊಬೈಲ್ನಿಂದ ಹಣ ಕಳ್ಕೊಂಡಂತಹ ಪ್ರಕರಣಗಳು ಬರ್ತಾನೆ ಇದ್ದಾವೆ. ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ಅನಾವಶ್ಯಕವಾಗಿ ಯಾವ ಬೇಕಂದ್ರೆ ಆ ಲಿಂಕ್ಗಳಿಗೆ ಪ್ರೆಸ್ ಮಾಡಬೇಡಿ, ಯಾವ ಬೇಕು ಆ ಲಿಂಕ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಅಥವಾ ಅನಿರೀಕ್ಷಿತವಾಗಿ ಬಂದಂತಹ ಕರೆಗಳಿಗೆ ನಿಮ್ಮ OTPಯನ್ನು ಕೊಡೋದಾಗಲಿ, ನಿಮ್ಮ ಪರ್ಸ್ನಲ್ ನಂಬರ್ಗಳನ್ನು ನೀಡೋದಾಗಲಿ ಮಾಡಬೇಡಿ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ. ಈಗಲೂ ಕೂಡ ನಮ್ಮ ಒಬ್ಬ ಅಧ್ಯಾಪಕರು ಈ ತಪ್ಪನ್ನು ಮಾಡಿ 12,70,000 ರೂಪಾಯಿನ ಕಳ್ಕೊಂಡಿದ್ದಾರೆ. ಸೊ ಇವರೆಲ್ಲ ತುಂಬ ಪ್ಲ್ಯಾನ್ಡ್ ಆಗಿ ಟ್ರ್ಯಾಪ್ ಮಾಡ್ತಾರೆ. ಯಾರು ಏನು ಹೆಚ್ಚು ಯೋಚನೆ ಮಾಡ್ದೇ ರಿಪ್ಲೈ ಮಾಡ್ತಾರೆ ಅಂಥವ್ರನ್ನ ಇವರು ಟ್ರ್ಯಾಪ್ ಮಾಡಿ ಹೆಚ್ಚು ಸಮಯನೇ ನೀಡಲ್ಲ, ನಿಮ್ಗೆ ಈ ಥರ ಬಹುಮಾನ ಬಂದಿದೆ, ಆ ಥರ ಬಹುಮಾನ ಬಂದಿದೆ, ನಿಮ್ಗೆ ಅಷ್ಟು ದುಡ್ಡು ಬಂದ್ಬಿಡುತ್ತೆ, ಇಷ್ಟು ದುಡ್ಡು ಬಂದ್ಬಿಡುತ್ತೆ ಅಂಥೇಳಿ ಅವ್ರನ್ನ ಬಲೆಗೆ ಬೀಳಿಸಿ ಅವರಿಂದ ನಂಬರ್ಗಳನ್ನ ಪಡ್ಕೊಂಡ್ಬಿಡ್ತಾರೆ. ಇಲ್ಲಾಂದ್ರೆ ಆ ಲಿಂಕ್ಗಳನ್ನು ಅವರು ಪ್ರೆಸ್ ಮಾಡೋ ಹಾಗೆ ನೋಡ್ಕೊಳ್ತಾರೆ. ಆ ಲಿಂಕ್ಗಳಲ್ಲಿ ಏನು ಸಿಸ್ಟಮ್ ಇಟ್ಟಿರ್ತಾರೆ ಅಂದರೆ, ಇವರ ಬ್ಯಾಂಕ್ ಖಾತೆ ಎಲ್ಲ ಡೀಟೇಲ್ಸ್ಗಳು ಆ ಲಿಂಕನ್ನು ಅವರು ಒತ್ತಾ ಇದ್ದರೋ ಹಾಗೆ ಅಲ್ಲಿಗೆ ಹೋಗ್ಬಿಡತ್ತೆ. ಸೊ ಹಾಗಾಗಿ ಆ ಬ್ಯಾಂಕ್ನಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ಅವರು ಈಸಿಯಾಗಿ ಹಾಗೆ ವಿತಿನ್ ಸೆಕೆಂಡ್ಸಲ್ಲಿ ಲೂಟಿ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಈ ಅಧ್ಯಾಪಕರಿಗಾಗಿರ್ತಕ್ಕಂಥ ತೊಂದರೆ ಇನ್ಯಾರಿಗೂ ಆಗೋದು ಬೇಡ. ಯಾಕೆಂದರೆ 12,70,000 ರೂಪಾಯಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ. ಆ ಒಂದು ಶಿಕ್ಷಕರ ಎಷ್ಟು ವರ್ಷಗಳ ಅದು ಕೂಡಿಟ್ಟ ಹಣನೋ ಏನೋ ಗೊತ್ತಿಲ್ಲ. ಸೊ ದಯವಿಟ್ಟು ಪೊಲೀಸ್ ಇಲಾಖೆಯೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಇದಕ್ಕೆ ಅಸಹಾಯಕರ ಆಗಿಬಿಡ್ತಾರೆ. ಇದೆಲ್ಲ ಆನ್ಲೈನ್ ಫ್ರಾಡ್ ಆಗಿರೋದ್ರಿಂದ ಯಾರು ಎಲ್ಲಿಂದ ಮಾಡಿರ್ತಾರೆ, ಹೇಗೆ ಅಡ್ರೆಸ್ಗಳನ್ನು ಹುಡುಕೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗೋಗ್ಬಿಡುತ್ತೆ. ಅದು ಕೂಡ ಇವರೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಕೂತ್ಕೊಂಡು ಈ ಟ್ರ್ಯಾಪನ್ನು ಮಾಡೋದ್ರಿಂದ ಸೊ ಅಷ್ಟು ಸುಲಭ ಅಲ್ಲ ಇದರಿಂದ ಎಲ್ಲ ಹೊರಬರೋದು, ಈ ಕಳ್ಳರನ್ನ ಹಿಡಿತಕ್ಕಂಥದ್ದು. ಸೊ ಇದೆಲ್ಲ ತುಂಬ ಟೆಕ್ನಿಕಲಿ ಯಾರೋ ಒಬ್ಬರು ಮೊನ್ನೆ ಹೇಳ್ತಾ ಇದ್ರು, ಈ ದೇಶ ಏನಾದ್ರು ಹಾಳಾಗ್ತಾ ಇದ್ದರೆ ಅದು ವಿದ್ಯಾವಂತರಿಂದ ಹಾಳಾಗ್ತಾ ಇದೆ ಅಂಥೇಳಿ. ಅದಕ್ಕೆ 100% ಸತ್ಯ ಅಂತ ಅನ್ನಿಸ್ತಾ ಇದೆ.
ಯಾವ ರೈತರು ಕೂಡ ಈ ರೀತಿಯ ಫ್ರಾಡ್ಗಳನ್ನ ಮಾಡೋಕ್ಕೆ ಹೋಗಲ್ಲ. ಯಾರು ಬಡ ಅಥವಾ ಮಧ್ಯಮ ಕುಟುಂಬದವರು, ಅನಕ್ಷರಸ್ಥರು ಯಾರು ಈ ರೀತಿ ತಪ್ಪನ್ನು ಮಾಡಲ್ಲ. ಯಾರಾದರೂ ರೀತಿಯ ತಪ್ಪುಗಳನ್ನ ಮಾಡ್ತಾರೆ, ಮೋಸವನ್ನು, ವಂಚನೆಯನ್ನು ಮಾಡ್ತಾರೆ ಅಂದರೆ ಅದು ಕೇವಲ ವಿದ್ಯಾವಂತರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಸೊ ಎಜುಕೇಷನನ್ನು, ನೀವು ಓದಿರ್ತಕ್ಕಂಥ ವಿದ್ಯೆಯನ್ನು ಒಳ್ಳೆ ಕೆಲಸಕ್ಕೆ ಬಳಸಿದ್ರೆ ಬಹುಶಃ ನೀವು ಭಾರತವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಬೋದು. ಆದರೆ ನೀವು ಮಾಡ್ತಕ್ಕಂಥ ಸಣ್ಣ ಕೆಲಸ, ಬೇರೆಯವ್ರಿಗೆ ನೋವು ಕೊಡ್ತಕ್ಕಂಥ ಕೆಲಸ ಎಷ್ಟೋ ಸಂದರ್ಭಗಳಲ್ಲಿ ಆ ವ್ಯಕ್ತಿಯ ಜೀವನೇ ಕಳೆದು ಬಿಡುತ್ತೆ. ಸೊ ಅವರ ಶಾಪಗಳು ನಿಮಗೆಲ್ಲ ಒಳ್ಳೇದು ಮಾಡಲ್ಲ. ಸೊ ದಯವಿಟ್ಟು ಈ ಥರದ ತಪ್ಪುಗಳನ್ನ ಯಾರು ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ನಿರುದ್ಯೋಗಿಗಳಿಗೆ ಬಂಪರ್ ಸುದ್ದಿ ಇದೆ. ರಾಜ್ಯ ಸರ್ಕಾರದಿಂದ ಯುವ ನಿಧಿ ಜೊತೆಗೆ ಭತ್ಯೆ ಜೊತೆ ಉದ್ಯೋಗವನ್ನು ಕೂಡ ನೀಡ್ತಾರಂತೆ. ಸೊ ತುಂಬ ಒಳ್ಳೆಯದು, ನೀಡಲಿ. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಲಿಮಿಟೆಡ್ನಲ್ಲಿ ಹಲವಾರು ಅರ್ಜಿಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಗ್ಯಾಸ್ ಅಥಾರಿಟಿ GAI ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಯಾರಾದರೂ ಆಸಕ್ತಿ ಇದ್ದರೆ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ಪ್ರೊಫೆಸರ್ ಕುಂಬಾರ್ ಅವರಿಗೆ ಅಮೇರಿಕದ ಲ್ಯಾಟಿನ್ ಅಮೇರಿಕಕ್ಕೆ ಆಹ್ವಾನವನ್ನು ಮಾಡಿದ್ದಾರೆ, ಚೀಲಿ ದೇಶಕ್ಕೆ ಬಂದು ತಾವು ವಿಸಿಟ್ ಮಾಡಬೇಕು ಅಂತೇಳಿ. ಸೊ ಇದು ನಿಜಕ್ಕೂ ಒಂದು ಖುಷಿ ವಿಚಾರ. ಸೊ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮೊನ್ನೆ ಒಂದು VVಯಲ್ಲಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಮಾದ ತಮಗೆ ಗೊತ್ತಿತ್ತು. ಪ್ರಶ್ನೆ ಪತ್ರಿಕೆ ಬದಲಿಗೆ ಉತ್ತರ ಪತ್ರಿಕೆಯನ್ನು ನೀಡಿದರು. ಅದು ಈಗ ಆಗಸ್ಟ್ 24ನೇ ತಾರೀಕು ಮರು ಪ್ರಶ್ನೆ ಪತ್ರಿಕೆಗೆ ಪರೀಕ್ಷೆ ನಡೀತಾ ಇದೆ. ಸೊ ಈ ಬಾರಿನಾರು ಆ ರೀತಿಯ ತಪ್ಪುಗಳು ನಡೀದೇ ಇರಲಿ. ಭಗವತ್ ಅಕಾಡೆಮಿ ಹಾವೇರಿಯಲ್ಲಿ ಉಚಿತ ತರಬೇತಿಯನ್ನು ನೀಡ್ತಾ ಇದ್ದಾರೆ. 78ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ KS, PSI, PDO, SDO ಹಾಗೂ SDI ಮುಂತಾದ ಪರೀಕ್ಷೆಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಿ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 6363539564 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಇವರಿಂದ ಭಗವತ್ ಅಕಾಡೆಮಿ ಹಾವೇರಿ ಇವರಿಂದ ನೀವು ಉಚಿತವಾಗಿ ಈ ಎಲ್ಲ ಪರೀಕ್ಷೆಗಳಿಗೆ ನೀವು ಟ್ರೈನಿಂಗನ್ನು ತೊಗೋಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಆಂಜಿಯೋಪ್ಲಾಸ್ಟ್ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಸ್ಕೋಬೇಕು ಅಂತಿದ್ದೀರಿ, ಅಕ್ಟೋಬರ್ 15ರಿಂದ 20ನೇ ತಾರೀಕಿನವರೆಗೂ ನಮ್ಮ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಇದು ಉಚಿತವಾಗಿ ನಡೀತಾ ಇದೆ. ಸೊ ದಯವಿಟ್ಟು ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಮತ್ತೊಮ್ಮೆ ಹೆಸರನ್ನ ನಂಬರ್ನ ಹೇಳ್ತಾ ಇದ್ದೀನಿ, 08022977422 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಷನನ್ನು ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟೊತ್ತು ಈ ವಿಚಾರವನ್ನು ತಿಳಿಸೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ಎಂದಿನಂತೆ ಮತ್ತೆ ನಾಳೆ ಬೆಳಗ್ಗೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10:30ರಿಂದ 11:00ವರೆಗೆ ನಿಮ್ಮ ಮನೆಗಳಿಗೆ ಬರ್ತೀನಿ. ಅಲ್ಲಿವರೆಗೂ ನೀವು ತಪ್ಪದೆ V1 ವಾಹಿನಿಯನ್ನು ನೋಡ್ತಾ ಇರಿ ಮತ್ತು ಸಪೋರ್ಟನ್ನು ಮಾಡ್ತಾ ಇರಿ. ಅದೇ ರೀತಿ ಈ ಕಾರ್ಯಕ್ರಮ ಸಾಯಂಕಾಲ 6ರಿಂದ 7 ಗಂಟೆಗೂ ಕೂಡ ಮರುಪ್ರಸಾರ ಆಗುತ್ತೆ. ಅದಲ್ಲದೆ ನಮಸ್ತೆ ದಾವಣಗೆರೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನೀವು ನೋಡ್ಬೋದು. ಯೂಟ್ಯೂಬಲ್ಲಿ ನೋಡ್ತಕ್ಕಂಥ ಎಲ್ಲ ವೀಕ್ಷಕರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾಮೆಂಟನ್ನು ಮಾಡಿ, ಯಾವ ರೀತಿಯ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೂಡಿಬರ್ಬೋದು. ಸೊ ನಿಮ್ಮ ಅನಿಸಿಕೆಯನ್ನು ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಮೆಸೇಜ್ ಬಾಕ್ಸಲ್ಲಿ ಟೈಪ್ ಮಾಡಿ ಕನ್ನಡದಲ್ಲೂ ಕೂಡ ಕಳಿಸ್ಬೋದು ಅಥವಾ ಇಂಗ್ಲೀಷ್ನಲ್ಲೂ ಕೂಡ ಕಳಿಸ್ಬೋದು. ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನೀವು ನೀಡಿರ್ತಕ್ಕಂಥ ಸಲಹೆಯನ್ನು ನಾವು ಪರಿಗಣಿಸಿ ಅದಕ್ಕೆ ಇನ್ನಷ್ಟು ಯಾವ ರೀತಿ ನಾವು ಪ್ರೋಗ್ರಾಮನ್ನು ಕಲರ್ಫುಲ್ ಆಗಿ ಮಾಡ್ಬೋದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಹುಟ್ಟುಹಬ್ಬಕ್ಕೆ ಅಥವಾ ಆ್ಯನಿವರ್ಸರಿಗಳಿಗೆ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಶುಭ ಸಮಾರಂಭಗಳನ್ನು ಶುಭಾಶಯಗಳನ್ನು ತಿಳಿಸ್ಲಿಕ್ಕಿದೆ, ಅವರು ಒಂದು ದಿವಸ ಮುಂಚಿತವಾಗಿ ನಮ್ಮ ಒಂದು V1 ವಾಹಿನಿಯ ನಂಬರ್ಗೆ ಫೋಟೋ ಅಥವಾ ವೀಡಿಯೋಸ್ ಇದ್ದರೆ ಕಳಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ಜೊತೆ ನಿಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯಾವುದಾದ್ರೂ ಕಾರ್ಯಕ್ರಮಗಳಿದ್ದರೆ ಆ ಕಾರ್ಯಕ್ರಮದ ಒಂದು ಚುಟುಕಾಗಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ನೀಡಿದರೆ, ಸಾಧ್ಯವಾದರೆ ಆ ಕಾರ್ಯಕ್ರಮವನ್ನು ಬಂದು ನಾವೇ ಉಚಿತವಾಗಿ ಪ್ರಸಾರವನ್ನು ಅಂದರೆ ಕವರೇಜ್ ಮಾಡಿಕೊಂಡು ಪ್ರಸಾರವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಶ್ರಾವಣ ಮಾಸ ಆಗಿರೋದ್ರಿಂದ ಅದರಲ್ಲೂ ಕೂಡ ಮಹಿಳೆಯರಿಗೆ ತುಂಬ ಅಚ್ಚುಮೆಚ್ಚಿನ ಮಾಸ ಆಗಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಅದರಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಕೂಡ ಅತ್ಯಂತ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇರ್ತೀರಿ. ಸೊ ನಿಮ್ಮ ಮನೆಯಲ್ಲಿ ನೀವು ಮಾಡಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಚುಟುಕಾಗಿರ್ತಕ್ಕಂಥ 30 ಸೆಕೆಂಡಿಂದ 50 ಸೆಕೆಂಡ್ಗಳವರೆಗೆ ಇರ್ತಕ್ಕಂಥ ಅಥವಾ 1 ನಿಮಿಷವರೆಗೂ ಇರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ವಿಡಿಯೋ ನೀವು ನಮಗೆ ನಿಮ್ಮ ಹೆಸರು ಸಮೇತ ಹಾಕಿ ಕಳಿಸಿದ್ದೆ ಆದರೆ ಆ ವಿಡಿಯೋನ ನಮ್ಮ V1 ವಾಹಿನಿಯ ಪರದೆ ಮೇಲೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮಾಹಿತಿಯನ್ನು ನಿಮಗೆ ನೀಡಬೇಕಾಗಿತ್ತು, ನೀಡಿದ್ದೀನಿ. ಖಂಡಿತ ಎಲ್ರಿಗೂ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಎಲ್ಲರೂ ಸಂತೋಷವಾಗಿರಿ, ನಗ್ನಗ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ನಾಳೆ ಬೆಳಗ್ಗೆ 10:30ಕ್ಕೆ ಮೀಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್.